ನಮಸ್ಕಾರ. ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ವರುಣ ಆರ್ಭಟಕ್ಕೆ ಬೆಚ್ಚಿದ ಚಿಕ್ಕಬಳ್ಳಾಪುರ ಜನತೆ. ಕೊಚ್ಚಿ ಹೋದ ತೋಟಗಳು, ಕೋಡಿ ಹರಿದ ಕೆರೆಗಳು, ಕೆರೆಯಂತಾದ ಹೆದ್ದಾರಿ ಕೆಳ ಸೇತುವೆ, ವಾಹನ ಸವಾರರ ಪರದಾಟ, ನಗರಸಭೆಯಿಂದ ದುರಸ್ತಿ ಕಾರ್ಯಗಳು. ತುಂಬಿ ಹರಿಯುತ್ತಿದೆ ಬಾಗೇಪಲ್ಲಿಗೆ ಜೀವಜಲ ಪೂರೈಸುವ ಚಿತ್ರಾವತಿ ಜಲಾಶಯ. ಜಲಾಶಯ ತುಂಬಿದ ಕಾರಣ ಜನರಲ್ಲಿ ಸಂತಸ. ಬಾಗೇಪಲ್ಲಿ ನಿವಾಸಿಗಳಿಗೆ ಮುಂದಿನ 2 ವರ್ಷ ತಪ್ಪಿದ ನೀರಿನ ಬರ. ಸಂಕಲ್ಪ ತಂಡದಿಂದ ಹೈಟೆಕ್ ಆಟ ಪೀಠೋಪಕರಣಗಳ ವಿತರಣೆ. ಶ್ರೀ ಸತ್ಯಸಾಯಿ ಹಳೆಯ ವಿದ್ಯಾರ್ಥಿಗಳಿಂದ ಸರ್ಕಾರಿ ಶಾಲಾ ಮಕ್ಕಳಿಗೆ ವಿಶೇಷ ಕೊಡುಗೆ, ಸದುಪಯೋಗಕ್ಕೆ ಕರೆ. ಕೆರೆಯಲ್ಲಿ ಈಜಲು ಹೋಗಿ ಟಿಪ್ಪರ್ ಚಾಲಕ ಸಾವು. ಊಟ ಮಾಡಲು ಹೋಗಿ ಮಸಣ ಸೇರಿದ ಟಿಪ್ಪರ್ ಚಾಲಕ. ಕೆರೆಯಲ್ಲಿ ಮೃತದೇಹ ಹುಡುಕಿ ಸಾರ್ವಜನಿಕ ಆಸ್ಪತ್ರೆಗೆ ಸೇರಿಸಿದ ಪೊಲೀಸರು. ವಾರ್ತೆಗಳ ವಿವರ. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯವನ್ನು ಇಂದು ವರುಣ ಅನಾವರಣ ಮಾಡಿದ್ದಾನೆ. ಒತ್ತುವರಿ ಎಂಬ ಪೆಡಂಭೂತ ಯಾವ ಮಟ್ಟದಲ್ಲಿ ಅಪಾಯಕಾರಿ ಎಂಬುದಕ್ಕೆ ಇಂದು ಟ್ರಯಲ್ ಕಾಣಿಸಿದ್ದು, ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯ ಹೀಗೆ ಮುಂದುವರಿದರೆ ಮುಂದೆ ಎಂತಹ ಅಪಾಯ ಎದುರಾಗಲಿದೆ ಎಂಬುದಕ್ಕೆ ಇಂದು ಸ್ಯಾಂಪಲ್ ಮಾತ್ರ. ಈಗಲೂ ಎಚ್ಚೆತ್ತುಕೊಳ್ಳದಿದ್ದರೆ ದೇವರು ಕಾಪಾಡಲಾರ ಎಂಬ ಸಂದೇಶ ಇಂದು ರವಾನೆಯಾಗಿದೆ. ಹಾಗಾದರೆ ಆಗಿರುವುದೇನು ನೀವೇ ನೋಡಿ. ವೀಕ್ಷಕರೇ, ನೀವು ನೋಡ್ತಿರೋದು ಯಾವುದೇ ಮಲೆನಾಡಿನ ಪ್ರದೇಶವಲ್ಲ, ಬಯಲು ಸೀಮೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದ ಸ್ಥಿತಿ. ಅಪರೂಪಕ್ಕೆ ಬರುವ ಮಳೆಯಿಂದಾಗಿ ಎಷ್ಟೆಲ್ಲ ಸಮಸ್ಯೆಗಳು ಎದುರಾಗುತ್ತವೆ ಎಂಬ ಟ್ರಯಲ್ ಇಂದು ವರುಣ ತೋರಿಸಿದ್ದು, ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಹೀಗೆ ಮುಂದುವರಿದರೆ ಅಪಾಯ ತೀವ್ರ ರೂಪದಲ್ಲಿರುತ್ತದೆ ಎಂಬ ಸಂದೇಶ ಇಂದು ರವಾನೆಯಾಗಿದೆ. ಈ ಸಂದೇಶದಿಂದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಳಲಿದ್ದಾರಾ ಗೊತ್ತಿಲ್ಲ. ಆದರೆ ಎಚ್ಚೆತ್ತುಕೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಇಡೀ ವಾಪಸಂದ್ರ ಮುಳುಗಡೆಯಾದರೂ ಅಚ್ಚರಿಯಿಲ್ಲ. ನಿಮಗೆ ಕಾಣ್ತಾ ಇದೆಯಲ್ಲ, ಇದು ಕೆರೆ ಅಂತ ಭಾವಿಸಬೇಡಿ, ಯಾಕಂದ್ರೆ ಇದು ದ್ರಾಕ್ಷಿ ತೋಟ. ಇಲ್ಲಿ ಕಾಣ್ತಾ ಇದೆಯಲ್ಲ ಕಲ್ಲಿನ ಕಂಬಗಳು, ಅದರ ಮೇಲೆ ಚಿಗುರೊಡೆಯುತ್ತಿರುವ ದ್ರಾಕ್ಷಿ ಬಳ್ಳಿಗಳು. ರಾತ್ರಿ ಸುರಿದ ಭಾರೀ ಮಳೆಗೆ ಮಳೆ ನೀರು ದ್ರಾಕ್ಷಿ ತೋಟಗಳಿಗೆ ನುಗ್ಗಿದ ಪರಿಣಾಮ ಪರಿಸ್ಥಿತಿ ಹೀಗಾಗಿದೆ. ದ್ರಾಕ್ಷಿ ತೋಟದ ಸ್ಥಿತಿಯೇ ಹೀಗಿದ್ದರೆ ಗುಲಾಬಿ ತೋಟಗಳ ಸ್ಥಿತಿಯನ್ನು ಒಮ್ಮೆ ನೋಡಿ. ಕೊಯ್ಲಿಗೆ ಬಂದಿರುವ ಹೂ ಕೊಯ್ಲು ಮಾಡಬೇಕಾದರೆ ಸೊಂಟಕ್ಕೆ ಟ್ಯೂಬ್ ಕಟ್ಟಿಕೊಂಡೇ ತೋಟಕ್ಕೆ ಇಳಿಯಬೇಕಾದ ಸ್ಥಿತಿ. ತೋಟಗಳ ಮೂಲಕ ನೀರು ಹರಿಯುತ್ತಿರೋದು ಒಂದು ಕಡೆಯಾದರೆ, ಹರಿಯುತ್ತಿರೋ ನೀರಲ್ಲಿ ಮೀನು ಹಿಡಿಯುತ್ತಿರೋ ಜನ ಮತ್ತೊಂದು ಕಡೆ. ಇನ್ನು ಇಲ್ಲಿ ನೋಡಿ, ಇದು ಯಾವುದೋ ಕಟ್ಟಡ ಅಲ್ಲ, ಸಾಕ್ಷಾತ್ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಪ್ರವೇಶ ದ್ವಾರದಿಂದಲೇ ಈ ರೀತಿ ನೀರು ತುಂಬಿಕೊಂಡಿದ್ದರೆ ಪಾಪ ವಿದ್ಯಾರ್ಥಿಗಳು ಒಳ ಹೋಗುವುದಾದರೂ ಹೇಗೆ? ಈ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಸ್ಥಿತಿ ನೋಡಿದ್ರಲ್ಲ, ಈ ಮನೆಯವರ ಸ್ಥಿತಿಯನ್ನು ಒಮ್ಮೆ ನೋಡಿ. ಇದು ಜನ ವಾಸವಿರೋ ಮನೆ. ಇವರ ಮನೆಗೆ ಮಧ್ಯರಾತ್ರಿ ಮಳೆ ನೀರು ನುಗ್ಗಿದ ಪರಿಣಾಮ ಎದ್ದನೋ ಬಿದ್ದನೋ ಅಂತ ಅಲ್ಲಿನ ವಾಸಿಗಳು ಹೊರ ಓಡಿದ್ದಾರೆ. ಸುರಿಯುತ್ತಿರೋ ಮಳೆಯಲ್ಲಿಯೇ ಪಾಪ ಮಕ್ಕಳೊಂದಿಗೆ ಹೊರಗೆ ಓಡಿದ ಸ್ಥಿತಿ ಎದುರಾಗಿದೆ.
ಎಲ್ಲ ಅವಾಂತರಗಳು ನಡೆದಿರೋದು ಚಿಕ್ಕಬಳ್ಳಾಪುರದಲ್ಲಿ. ಗುರುವಾರ ರಾತ್ರಿ ವರುಣನ ಆರ್ಭಟಕ್ಕೆ ಚಿಕ್ಕಬಳ್ಳಾಪುರ ರಸ್ತೆಗಳು ಕೆರೆಯಂತೆ ಸೃಷ್ಟಿಯಾಗಿದೆ. ರಾಜಕಾಲುವೆಗಳ ಅತಿಯಾದ ಒತ್ತುವರಿ ಮತ್ತು ಗಿಡಗಂಟೆಗಳು ಬೆಳೆದು ಮಳೆ ನೀರು ಮುಂದೆ ಹೋಗದೆ ರಸ್ತೆ ಮೇಲೆ ಹರಿದ ಪರಿಣಾಮ ಜನಜೀವನ ಅಸ್ತವ್ಯಸ್ತವಾಗಿದೆ. ನಗರದ ವಾಪಸಂದ್ರದ ದೊಡ್ಡಮೋರಿ ಅಕ್ಕಪಕ್ಕದ ಮನೆಗಳಿಗೆ ನೀರು ನುಗ್ಗಿದ್ದು ನಾಗರಿಕರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ನಗರದಿಂದ ಮಂಚನಬೆಲೆ ಮತ್ತು ದಿಬ್ಬೂರು ಕಡೆ ಸಾಗುವ ಮಾರ್ಗದ ರಾಷ್ಟ್ರೀಯ ಹೆದ್ದಾರಿ ಸೇತುವೆ ಕೆಳಗಿನ ರಸ್ತೆ ನೀರು ತುಂಬಿಕೊಂಡು ಸಾರ್ವಜನಿಕರು ಓಡಾಡಲು ಪರದಾಡುವಂತಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಪಕ್ಕ ಇರುವ ಸೇವಾ ರಸ್ತೆಯಲ್ಲಿ ನೀರು ತುಂಬಿಕೊಂಡು ವಾಹನ ಸಂಚಾರಕ್ಕೆ ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದ್ದು, ಈ ಸರ್ವಿಸ್ ರಸ್ತೆ ಪಕ್ಕದಲ್ಲಿಯೇ ಇದ್ದ ಗ್ಯಾರೇಜ್ ಸೇರಿದಂತೆ ಅಂಗಡಿಗಳು ಬಾಗಿಲು ತೆರೆಯಲಾರದಂತೆ ಮಳೆ ನೀರು ನಿಂತಿದೆ. ರಾತ್ರಿ ಸುರಿದ ಮಳೆಗೆ ಹೂವಿನ ತೋಟಗಳು, ದ್ರಾಕ್ಷಿ ತೋಟಗಳು ಕೆರೆಯಂತೆ ನೀರು ತುಂಬಿಕೊಂಡು ಬೆಳೆ ನಾಶವಾಗಿದೆ. ಚಿಕ್ಕಬಳ್ಳಾಪುರ ನಗರ ಹೊರವಲಯದಲ್ಲಿರುವ ಮಹಿಳಾ ಕಾಲೇಜು ದ್ವೀಪದಂತಾಗಿದ್ದು, ಈ ಪ್ರದೇಶ ಕೆರೆಯಂತೆ ನಿರ್ಮಾಣವಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಶಿಲ್ಘಟ್ಟ ರಸ್ತೆಯಿಂದ ಚಿಕ್ಕಬಳ್ಳಾಪುರದಿಂದ ಶಿಲ್ಘಟ್ಟ ಹೋಗೋ ರಸ್ತೆಗೆ ಈ ಬ್ರಿಡ್ಜ್ ಹತ್ರ ಮಹಿಳಾ ಕಾಲೇಜ್ ಇದೆಯಲ್ಲ, ಹೊಸದಾಗಿ ಕಟ್ಟಿದ್ದಾರೆ. ಸುಮಾರು ಕೋಟಿಗಳು ಹಾಕಿದ್ದಾರೆ ಇದಕ್ಕೆ ಅನುದಾನ ಸರ್ಕಾರದ್ದು. ಅದಕ್ಕೆ ಪೂರ್ತಿ ಕಾಂಪೌಂಡು ಅನಾವರಣ ಆಗಿಲ್ಲ. ಆ ಕಡೆ ರಾಜಕಾಲುವೆ ಬರ್ತಾಯಿದೆ. ನೆನ್ನೆ ವಿಪರೀತ ಮಳೆ ಬಿದ್ದಿದೆ. ಮಳೆ ಬಿದ್ದು ವಿಪರೀತ ತುಂಬೋಗಿ ಜಮೀನುಗಳು, ರೈತರು ಆ ಕಾಲುವೆ ಇಲ್ದಿರ ಹಾಳಾಗಿ ಹೋಗ್ತಾಯಿದೆ. ಇದು ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳು ಇದನ್ನು ಗಮನ ಹರಿಸಿ ಸರಿಯಾದ ರೀತಿಯಲ್ಲಿ ರೈತರಿಗೆ ಜಮೀನುಗಳು ಮುಳುಗೋಗಿದ್ದಾವೆ. ಬೆಲೆ ಇಲ್ಲ. ಈಗ ಹೂಗಳು ಅಮಾಸೆ ಈ ಟೈಮಲ್ಲೆಲ್ಲ 10 ರೂಪಾಯಿ 5 ರೂಪಾಯಿ ಬಿಸಾಕ್ತಾ ಇದ್ದಾರೆ. ಈ ಕಡೆ ಕಾಲೇಜ್ ಪಕ್ಕದಲ್ಲಿ ಸುಮಾರು ಅಂದರೆ ಒಂದು 100 ಎಕರೆ ಜಮೀನಿದೆ. 100 ಎಕರೆಯಲ್ಲಿ ಒಂದು 50-60 ಎಕರೆ ತುಂಬೋಗಿ ಇಡೀ ತಹಸೀಲ್ದಾರ್ಗೆ ಹೋಗಿ ಸುಮಾರು ಜನ ಅರ್ಜಿ ಕೊಟ್ಟಿದ್ದಾರೆ. ತಹಸೀಲ್ದಾರ್ ಗಮನಕ್ಕೆ ತಂದಿದ್ದಾರೆ. ಈ ರಾಜಕಾಲುವೆ ಸರಿಪಡಿಸಿ, ಆ ರಾಜಕಾಲುವೆ ಮುಚ್ಚಾಕ್ತಾ ಇದ್ದಾರೆ ಜನಪ್ರತಿನಿಧಿಗಳು. ಕೆಲವರು ವ್ಯಾಪಾರಸ್ಥರು, ರಿಯಲ್ ಎಸ್ಟೇಟ್ನವರು ಅದನ್ನು ಸೈಟ್ಗಳು ಮಾಡೋದಕ್ಕೆ ವ್ಯವಸಾಯ ಮಾಡ್ತಕ್ಕಂಥ ಜಮೀನನ್ನ ತೊಗೊಂಡೋಗಿ ಸೈಟ್ಗಳು ಮಾಡಿಕೊಂಡು ಹಳ್ಳುಗಳು ತುಂಬಿ ಮಣ್ಣು ತುಂಬಿ ಏನೋ ಮಾಡ್ತಿದ್ದಾರೆ. ಅದಕ್ಕೆ ಈ ಕಾಲುಗಳು ಮುಚ್ಚಾಕಿದ್ದಾರೆ. ಸರಿಯಾಗಿ ಮಾಡಿಲ್ಲ. ಆ ಡಿಪಾರ್ಟ್ಮೆಂಟ್ನವರು MI ಡಿಪಾರ್ಟ್ಮೆಂಟ್ನವ್ರು ಬಂದು ನೀಟಾಗಿ ಅವ್ರ ಅಳತೆ ಏನಿದೆಯೋ ಆ ಕಾಲುವೆ ತೊಗೊಂಡು ಅದು ಬಿಟ್ಟ ಮೇಲೆ ಆ ಕೆಲಸ ಮಾಡಬೇಕಿತ್ತು ಅವರು. ಆ MI ಡಿಪಾರ್ಟ್ಮೆಂಟ್ ಯಾರಿದ್ದಾರೋ ಯಾರು ಬಂದಿದ್ದಾರೋ ಗೊತ್ತಿಲ್ಲ. ಎಲ್ಲ ಕಡೆ ಅವ್ರ ಇಷ್ಟಾನುಸಾರ ಬಂದು ಕಾಲುವೆ ಅದು ಕ್ಲೋಸ್ ಆಗ್ತಾಯಿದೆ. ಅದೊಂದು ಸಮಸ್ಯೆ ರೈತರದ್ದು. ಆಮೇಲೆ ಕಾಲೇಜ್ ಮಕ್ಕಳು ಇಲ್ಲಿ ಬರಬೇಕಾದ್ರೆ ಹೋಗ್ಬೇಕಾದ್ರೆ ಕಾಂಪೌಂಡು ಕಂಪ್ಲೀಟಾಗಿ ಕಾಲೇಜ್ ಮಾಡಿದಾಗ ಎಸ್ಟಿಮೇಟಲ್ಲಿ ಕಾಂಪೌಂಡ್ ತೋರಿಸಿರ್ತಾರೆ. ಕಾಂಪೌಂಡ್ ಫುಲ್ಲು ಮುಗಿದಿಲ್ಲ ಕೆಲಸ. ಕಾಂಪೌಂಡ್ ಪಕ್ಕದಲ್ಲಿ ಈ ಥರ ನೀರಿದೆ. ಯಾರಣ್ಣ ಹೆಣ್ಮಕ್ಳು ಅಕಸ್ಮಾತಾಗಿ ಏನೋ ಒಂಥರ ಬೇಜಾರಾಯಿತು, ಪ್ರಾಬ್ಲಮ್ ಆಯಿತು, ಮನೆಗೆ ಬೇಜಾರಾಗಿತ್ತು, ಕಾಲೇಜ್ ಏನಾನ ಜಗಳ ಮಾಡಿಕೊಂಡ್ರು, ಬೇಜಾರಾದರೆ ದೂರ ಏನು ಹೋಗೋಂಗಿಲ್ಲ, ಇಲ್ಲೇ ಸಾಕು. ಅವ್ರಿಗೇನೋ ಕಷ್ಟಕ್ಕೆ ತೊಂದರೆಗಳಿಗಿದೆ ಸಾಕು. ಕೆರೆ ಇದ್ದಂಗಿದೆ ಇಲ್ಲಿ. ಇದನ್ನು ದಯವಿಟ್ಟು ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳು, ಆಮೇಲೆ ಸಂಬಂಧಪಟ್ಟಂಥ ಶಾಸಕರಾಗ್ಬೋದು, ಸಚಿವರಾಗ್ಬೋದು, ಸಂಸದರಾಗ್ಬೋದು ಇದಾರಲ್ಲ, ಇಲ್ಲೇ ಇದ್ದಾರಲ್ಲ ಶಾಸಕರು, ಸಚಿವರು, ಸಂಸದರು 3 ಜನ ಸಾಲದ ಇದನ್ನು ಸರಿಪಡಿಸೋಕ್ಕೆ ಅವ್ರ ಅನುದಾನಗಳಿಲ್ವಾ? ಅವ್ರು ಬಂದು ಜಿಲ್ಲಾಡಳಿತದಲ್ಲಿ ಕೂತ್ಕೊಂಡು DC-ಗೆ ಹೇಳಿ, ಜಿಲ್ಲಾಧಿಕಾರಿಗಳಿಗೆ ಇದನ್ನು ಸರಿಪಡಿಸ್ಬೋದು. ಅಲ್ಲಿ ನೋಡಿ ಕೆರೆಗೆ ಹೋದ್ರು, ಗ್ಲಾಸ್ ಹೌಸ್ ಹಾಕಿದ್ರು, ಎಷ್ಟು ಕೋಟಿ ಜನಗಳ ದುಡ್ಡು ಹಾಳಾಗೋಯ್ತು. ಜನಗಳ ದುಡ್ಡು ಅವ್ರದ್ದೇನು ಸ್ವಂತ ಒಬ್ಬರು ಹಾಕಿರಲ್ಲ. ಜಿಲ್ಲಾಧಿಕಾರಿಗಳು ಹಾಕಲ್ಲ, ಶಾಸಕರು ಹಾಕಲ್ಲ, ಸಚಿವರು ಹಾಕಲ್ಲ, ಸಂಸದರು ಹಾಕಲ್ಲ. ಎಲ್ಲ ನಮ್ಮ ದುಡ್ಡೇ, ಜನಗಳ ದುಡ್ಡು ಹಾಳು. ಅತಿಯಾದ ಮಳೆಯ ಪರಿಣಾಮ ಮುಂಜಾನೆ 4 ಗಂಟೆ ವೇಳೆ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದ್ದು, ಸ್ಥಳೀಯ ನಾಗರಿಕರು ನಗರಸಭೆಗೆ ಕರೆ ಮಾಡಿ ಗೋಳಾಡಿದ್ದಾರೆ. ಇದರಿಂದ ಬೆಳ್ಳಂಬೆಳಗ್ಗೆ ನಗರಸಭೆ ಅಧ್ಯಕ್ಷ ಗಜೇಂದ್ರ, ಉಪಾಧ್ಯಕ್ಷ ನಾಗರಾಜ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಸುಬ್ರಹ್ಮಣ್ಯಾಚಾರಿ ಸೇರಿದಂತೆ ಇಂಜಿನಿಯರ್, ಪೌರಾಯುಕ್ತರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಈ ವೇಳೆ ರಾಜಕಾಲುವೆ ಒತ್ತುವರಿ ಮಾಡಿಕೊಂಡು ನೂತನ ಬಡಾವಣೆ ನಿರ್ಮಾಣ ಮಾಡಿರೋದೇ ಸಮಸ್ಯೆಗೆ ಕಾರಣ ಎಂದು ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ರಾತ್ರಿ ಸುರಿದ ಭಾರೀ ಮಳೆಗೆ ಮುಷ್ಟೂರು ಕೆರೆ ಕೋಡಿ ಹರಿದಿದ್ದು, ಅತಿ ಹೆಚ್ಚಿನ ಪ್ರಮಾಣದ ನೀರು ಏಕಕಾಲದಲ್ಲಿ ನುಗ್ಗಿದ ಕಾರಣ ಸಮಸ್ಯೆ ಉದ್ಭವಿಸಿದೆ. ಆದರೆ ರಾಜಕಾಲುವೆ ಒತ್ತುವರಿ ಮಾಡಿಕೊಂಡು ಬಡಾವಣೆ ನಿರ್ಮಿಸಿರುವ ರಿಯಲ್ ಎಸ್ಟೇಟ್ ಕುಲಗಳು 10 ಮೀಟರ್ ಅಗಲದ ರಾಜಕಾಲುವೆಗೆ ಕೇವಲ ಪೈಪ್ಗಳನ್ನು ಹಾಕಿ ಕಾಲುವೆ ಮುಚ್ಚಿರುವ ಪರಿಣಾಮ ಸಮಸ್ಯೆ ಎದುರಾಗಿದೆ. ಆದರೆ ನಗರಸಭೆ ಅಧಿಕಾರಿಗಳು ಖಾಸಗಿ ಬಡಾವಣೆಯವರು ಮಾಡಿರುವ ಒತ್ತುವರಿಯ ಬಗ್ಗೆ ಚಕಾರವೆತ್ತದೆ ಕೇವಲ ಸ್ವಚ್ಛತೆಯತ್ತ ಮಾತ್ರ ಗಮನ ಹರಿಸೋದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಈ ಮಳೆ ವ್ಯವಸ್ಥೆಯಿಂದ ನೀರೆಲ್ಲ ತುಂಬ್ಕೊಂಡು ಬಿಟ್ಟೈತೆ. ಓಡಾಡೋಕ್ಕೆ ನಮಗೆ ಅವಶ್ಯಕತೆ ಇಲ್ಲ. ಇಲ್ಲಿ ಹಂಗೆ ಕೆರೆ ಥರ ಆಗಿಬಿಟ್ಟೈತೆ. ಈಜಾಡ್ಕೊಂಡು ಗಾಡಿಗಳು ಓಡ್ಸೋಕ್ಕಾಗಲ್ಲ ನಮಗೆ.
ಏನು ಮಾಡ್ಬೇಕು ಅರ್ಥ ಆಗೋದಿಲ್ಲ. ಫುಲ್ ಜೋರು. ಇಲ್ಲಿ ಕ್ಲೀನಿಂಗ್ ಇಲ್ಲ, ಮೋರಿಗಳೆಲ್ಲ ತುಂಬ್ಕೊಂಡು ಕೆಸ ಎಲ್ಲ ಹಂಗೆ ಐತೆ. ಕ್ಲೀನಿಂಗ್ ಔಷಧಿ ಯಾರೂ ಬಂದು ನೋಡಲ್ಲ ಇಲ್ಲಿ. ಯಾರನ್ನ ದೊಡ್ಡವ್ರು ಬಂದು ನೋಡಿದ್ರೆ ಅಲ್ಲಿ ನೋಡಿ ಬನ್ನಿ ಆ ಕಡೆ ಬೇಕಾದರೆ ಎಲ್ಲ ಅಲ್ಲೇ ವೇಸ್ಟೇಜು ಎಲ್ಲ ಅಲ್ಲೇ ನಿಂತೈತೆ. ಯಾರಿಗೂ ಏನಿಗೂ ಪ್ರಯೋಜನ ಇಲ್ಲ ಇಲ್ಲಿ. ಯಾರು ಬಂದರೂ ಹೇಳೋದೆ ಕೇಳೋದೆ ಅಷ್ಟೇ, ಬರ್ತಾರೆ ಅಷ್ಟೇ. ಮಳೆ ಬಂದಾಗೆಲ್ಲ ಹಿಂಗೆ ಇರುತ್ತೆ. ನಮ್ಮ ಹೆಸರು ಸಲೀಮ್ ಅಂತ, ಅಣ್ಣ ಸುರೇಶ್ ಅಣ್ಣ. ಯಾವಾಗಲೂ ಮಳೆ ಬಂದರೆ ಇಲ್ಲಿ ಜಾಸ್ತಿ ನೀರು ತುಂಬೋಗ್ತದೆ. ಮಂಚನಪಲ್ಲೆ ದಿಬ್ಬೂರಳ್ಳಿ ಹೋಗೋ ದಾರಿಗಳಿಗೆ ಹೂವು ತೊಗೊಂಬರೋಕ್ಕಾಗಲ್ಲ. ಡೈಲಿ ಹೂವು ತೊಗೊಂಬರ್ತಾ ಇರ್ತಾರೆ ಜನಗಳು. ಫುಲ್ ಬ್ಲಾಕ್ ಆಗೈತೆ. ಅಲ್ಲಿ ಮೋರಿಯಲ್ಲಿ ನೀರು ಹೋಗ್ತಾ ಇಲ್ಲ, ಮೋರಿ ಬ್ಲಾಕ್ ಆಗೈತೆ. ಯಾವ ಕ್ಲೀನ್ ಮಾಡಲ್ಲ ಅದು ಮೋರಿಗಳು. ನೋಡಿ ಈ ಕಡೆ ನೋಡಿ ನಮ್ಮ ಅಂಗಡಿಗಳಿಗೆ ಫುಲ್ ಬ್ಲಾಕ್ ಆಗೈತೆ ನೀರುಗಳು. ಹೆಂಗೆ ಅಂಗಡಿಗಳು ತೆಗಿಯೋದು, ಹೆಂಗೆ ಕೆಲಸ ಮಾಡೋದು ನಾವು? ಫುಲ್ ಜಾಮ್ ಆಗಿಬಿಟ್ಟಿದೆ. 3-4 ದಿನ ನಮ್ಗೆ ಕೆಲಸ ಮಾಡೋಕ್ಕಾಗಲ್ಲ ಇಲ್ಲಿ. ಸುಮಾರು ನಮಗೆ 8-10 ಅಂಗಡಿಗಳೈತೆ. 8-10 ಅಂಗಡಿಗಳು ಎಲ್ಲ ರಜಾ. 3 ದಿನ ರಜಾ. 3 ದಿನ ಹೆಂಗೆ ಕೆಲಸ ಮಾಡೋದು? ಮೋರಿಯಲ್ಲಿ ನೀರು ಹೋಗ್ತಾ ಇಲ್ಲ, ಎಲ್ಲ ಜಾಮ್ ಆಗೈತದೆ. ಸುಮಾರು ರೈತಗಳಿಗೆ ಜಾಸ್ತಿ ತೊಂದರೆ ಆಗ್ತಾಯಿದೆ ಇಲ್ಲಿ ಸುಮಾರು ಅಂದರೆ ಒಂದು 5 ಅಡಿ ನೀರು ತುಂಬೋಗೈತೆ. ಇವಾಗ ಆಟೋಗಳಿಗೆ ಬರ್ತಾಯಿರ್ತಾರೆ ಹೂವು ಹಾಕ್ಕೊಂಡು ರೈತರು, ಗಾಡಿಗಳಿಗೆ ಬರ್ತಾಯಿರ್ತಾರೆ ಹೂವು ಹಾಕ್ಕೊಂಡು ರೈತರು. ಅವು ಬರೋಕ್ಕೆ ದಾರಿಯೇ ಇಲ್ಲ. ಇಲ್ಲಿ ದಾರಿ ಅವ್ರು ಬರಬೇಕಂದ್ರೆ ತಿರ್ಗಿ ಅಲ್ಲಿಂದ ತಿರ್ಕೊಂಬರ್ಬೇಕು. ಜಾಸ್ತಿ ಜನ ಹಿಂಗೆ ಬರ್ತಾಯಿರ್ತಾರೆ. ಯಾವಾಗಲೂ ಮಳೆ ಜಾಸ್ತಿ ಬಂದರೆ ಹೀಗೆ ಇರ್ತದೆ, ಫುಲ್ ತುಂಬೋಗ್ತದೆ ನೀರು ಹೋಗಲ್ಲ ಮುಂದಕ್ಕೆ, ಯಾವಾಗಲೂ ಹಿಂಗೆ ಇರ್ತದೆ. ಸ್ಥಳಕ್ಕೆ ಭೇಟಿ ನೀಡಿದ್ದ ನಗರಸಭೆ ಅಧ್ಯಕ್ಷ ಗಜೇಂದ್ರ ಮಾತನಾಡಿ, ಮುಷ್ಟೂರು ಕೆರೆ ತುಂಬಿ ಕೋಡಿ ಹರಿದಿರುವ ಪರಿಣಾಮ ನೀರು ಜಮೀನಿಗೆ ನುಗ್ಗಿ ರೈತರಿಗೆ ಸಮಸ್ಯೆಯಾಗಿದೆ. ಬೈಪಾಸ್ ರಸ್ತೆಯಲ್ಲಿರುವ ವರ್ಕ್ಶಾಪ್ನವರು ವೇಸ್ಟ್ ಮೋರಿಗಳಲ್ಲಿ ಎಸೆದಿರುವುದೇ ಸಮಸ್ಯೆಗೆ ಕಾರಣ. ನಗರಸಭೆ ಇಂಜಿನಿಯರ್ ಜೊತೆ ಬಂದು ತೆರವು ಮಾಡುವ ಕೆಲಸ ಮಾಡಲಾಗುತ್ತಿದೆ. ಇದರಿಂದ ನೀರು ಹರಿಯಲು ಆರಂಭವಾಗಿದೆ. ಕೆಲವೇ ಗಂಟೆಗಳಲ್ಲಿ ಸಮಸ್ಯೆ ಪರಿಹಾರವಾಗಲಿದೆ ಎಂದು ಹೇಳಿದರು. ಆದರೆ ಖಾಸಗಿ ಬಡಾವಣೆಯವರು ಕಾಲುವೆ ಒತ್ತುವರಿ ಮಾಡಿಕೊಂಡು ಪೈಪ್ ಹಾಕಿರುವ ಬಗ್ಗೆ ಅಧ್ಯಕ್ಷರು ಅಪ್ಪಿತಪ್ಪಿಯೂ ಮಾತನಾಡಿಲ್ಲ. ಇನ್ನು ಉಪಾಧ್ಯಕ್ಷ ನಾಗರಾಜ್ ಮಾತನಾಡಿ, ರಾತ್ರಿ ಸುರಿದ ಭಾರೀ ಮಳೆಗೆ ವಾಪಸಂದ್ರ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ತೀವ್ರ ಸಮಸ್ಯೆ ಎದುರಾಗಿದೆ. ಕೆಲ ಮನೆಗಳಿಗೆ ನೀರು ನುಗ್ಗಿದೆ. ಈ ಭಾಗದ ನಗರಸಭಾ ಸದಸ್ಯರಾದ ಸುಮಾ ಶಶಿಶೇಖರ್ ಮತ್ತು ಅಂಬಿಕಾ ನಾರಾಯಣಸ್ವಾಮಿ ಅವರು ಸಮಸ್ಯೆ ಹೇಳಿದ ಕೂಡಲೇ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಲಾಗಿದೆ. ಕಾಲುವೆಗಳ ಸಮಸ್ಯೆ ಬಗೆಹರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಮತ್ತೆ ಸಮಸ್ಯೆ ಎದುರಾಗಲಿದೆ. ಕಾನೂನು ಬಾಹಿರವಾಗಿ ಪೈಪ್ಗಳನ್ನು ಹಾಕಿರುವ ಖಾಸಗಿ ಬಡಾವಣೆಗಳವರು ಕೂಡಲೇ ತೆರವು ಮಾಡಬೇಕು, ಇಲ್ಲವಾದರೆ ನಗರಸಭೆಯಿಂದಲೇ ತೆರವು ಮಾಡಲಾಗುವುದೆಂದು ಎಚ್ಚರಿಕೆ ನೀಡಿದರು. ಒಟ್ಟಿನಲ್ಲಿ ಮುಂಗಾರು ಆರಂಭದಿಂದಲೂ ಮಳೆಯಾಗುತ್ತಿದ್ದರೂ ನಗರದಲ್ಲಿ ಯಾವುದೇ ಸಮಸ್ಯೆ ಎದುರಾಗಿರಲಿಲ್ಲ. ಆದರೆ ರಾತ್ರಿ ಸುರಿದ ಭಾರೀ ಮಳೆಯಿಂದಾಗಿ ಮುಷ್ಟೂರು ಕೆರೆ ತುಂಬಿ ಕೋಡಿ ಹರಿದ ಪರಿಣಾಮ ಸಮಸ್ಯೆ ಎದುರಾಗಿದ್ದು, ನಗರಸಭೆ ಅಧಿಕಾರಿಗಳು ಈಗಲಾದರೂ ದೊಡ್ಡ ಮೋರಿ ಒತ್ತುವರಿ ಮಾಡಿಕೊಂಡಿರುವ ಖಾಸಗಿ ಬಡಾವಣೆಗಳ ಮಾಲೀಕರ ವಿರುದ್ಧ ಕಠಿಣ ನಿಲುವು ತಾಳಿ ಒತ್ತುವರಿ ತೆರವು ಮಾಡಲು ಕ್ರಮ ವಹಿಸದಿದ್ದರೆ ಮತ್ತೆ ಸಮಸ್ಯೆ ಎದುರಾಗುವುದರಲ್ಲಿ ಅನುಮಾನವಿಲ್ಲ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕಳೆದ ಕೆಲ ದಿನಗಳಿಂದ ಸುರಿದ ಭರ್ಜರಿ ಮಳೆಯಿಂದಾಗಿ ಬಾಗೇಪಲ್ಲಿ ಪಟ್ಟಣಕ್ಕೆ ಕುಡಿಯುವ ನೀರು ಪೂರೈಸುವ ಚಿತ್ರಾವತಿ ಜಲಾಶಯ ತುಂಬಿ ಹರಿಯುತ್ತಿದೆ. ಇದರಿಂದ ಪಟ್ಟಣ ಮತ್ತು ಸುತ್ತಮುತ್ತಲಿನ ಜನತೆಯಲ್ಲಿ ಸಂತಸ ಮೂಡಿದೆ. ಬಾಗೇಪಲ್ಲಿ ತಾಲೂಕಿನ ಪರಗೋಡು ಸಮೀಪದಲ್ಲಿ ನಿರ್ಮಾಣ ಮಾಡಿರುವ ಚಿತ್ರಾವತಿ ಜಲಾಶಯ ಕಳೆದ ವರ್ಷ ಮಳೆಯ ಕೊರತೆಯಿಂದ ತುಂಬಿರಲಿಲ್ಲ. ಪಟ್ಟಣಕ್ಕೆ ಕುಡಿಯುವ ನೀರು ಸರಬರಾಜು ಮಾಡುವ ಉದ್ದೇಶದಿಂದ ನಿರ್ಮಾಣ ಮಾಡಿರುವ ಚಿತ್ರಾವತಿ ಜಲಾಶಯ ತುಂಬಿದರೆ 0.7 ಟಿಎಂಸಿ ನೀರು ಶೇಖರಣೆಯಾಗುವ ಪ್ರಾರಂಭದ ಉದ್ದೇಶವಿತ್ತಾದರೂ ಹೂಳು ತುಂಬಿಕೊಂಡಿರುವ ಕಾರಣ ನೀರು ಶೇಖರಣೆ ಪ್ರಮಾಣ ಕಡಿಮೆಯಾಗಿದೆ. ಚಿಕ್ಕಬಳ್ಳಾಪುರ ಸೇರಿದಂತೆ ಜಲಾಶಯದ ಮೇಲ್ಭಾಗದಲ್ಲಿ ಉತ್ತಮ ಮಳೆಯಾದ ಕಾರಣ ಜಲಾಶಯಕ್ಕೆ ನೀರಿನ ಹರಿವು ಹೆಚ್ಚಾಗಿ ತುಂಬಿ ಹರಿಯುತ್ತಿದೆ. ಈ ವಿಷಯ ತಿಳಿಯುತ್ತಿದ್ದಂತೆಯೇ ಚಿತ್ರಾವತಿ ಜಲಾಶಯ ವೀಕ್ಷಿಸಲು ತಂಡೋಪತಂಡವಾಗಿ ನಾಗರಿಕರು ಹೋಗುತ್ತಿದ್ದಾರೆ. ಮತ್ತೊಂದೆಡೆ ಬಾಗೇಪಲ್ಲಿ ಪಟ್ಟಣ ಮತ್ತು ಸುತ್ತಮುತ್ತಲಿನ ಜನತೆಯ ಮುಖದಲ್ಲಿ ಹರ್ಷದ ಹೊನಲು ಹರಿಯುತ್ತಿದೆ. ಒಮ್ಮೆ ಚಿತ್ರಾವತಿ ಜಲಾಶಯ ತುಂಬಿ ಹರಿದರೆ ಕನಿಷ್ಠ 2 ವರ್ಷದವರೆಗೆ ಬಾಗೇಪಲ್ಲಿ ಪಟ್ಟಣದಲ್ಲಿ ನೀರಿನ ಸಮಸ್ಯೆ ಇರುವುದಿಲ್ಲ ಎನ್ನಲಾಗುತ್ತಿದೆ.
ಪಟ್ಟಣದ ಜಡಲ ಭೈರವೇಶ್ವರ ದೇವಾಲಯದ ಮುಂಭಾಗದಲ್ಲಿ ನೀರಿನ ಕಣಜವೊಂದು 1883ರಲ್ಲಿ ಅಂದಿನ ಲೋಕೋಪಯೋಗಿ ಇಲಾಖೆ ಕಾರ್ಯದರ್ಶಿಯಾಗಿದ್ದ ಕ್ಯಾಪ್ಟನ್ ಚಿಮ್ ಕೆನ್ಸಿಂಗ್ಟನ್ ನಿರ್ಮಿಸಿದ್ದಾರೆ. ಅಲ್ಲಿಯೂ ಕೋಡಿ ಹರಿಯುತ್ತಿರುವುದನ್ನು ನೋಡಲು ಜನಸಾಗರವೇ ತುಂಬಿತ್ತು. ಈ ವೇಳೆ ಸಿಪಿಎಂ ಮುಖಂಡ ಚನ್ನರಾಯಪ್ಪ ಮಾತನಾಡಿ, ಚಿತ್ರಾವತಿ ನದಿ ಅಣೆಕಟ್ಟು ತುಂಬಿ ಹರಿಯುತ್ತಿದ್ದು, ಇದರ ಇತಿಹಾಸ ನೋಡೋದಾದ್ರೆ ಜಿವಿ ಶ್ರೀರಾಮರೆಡ್ಡಿ ಶಾಸಕರಾಗಿದ್ದ ವೇಳೆ ಬಾಗೇಪಲ್ಲಿ ಪಟ್ಟಣದ ರೈತರು ಎಲ್ಲ ಸೇರಿ 64 ದಿನಗಳ ಕಾಲ ಹೋರಾಟ ಮಾಡಲಾಯಿತು. ಇದರ ಪ್ರತಿಫಲ ಚಿತ್ರಾವತಿ ನದಿ ನಿರ್ಮಾಣವಾಗಿದೆ ಎಂದರು. ಇವತ್ತು ಚಿತ್ರಾವತಿ ಅಣೆಕಟ್ಟು ತುಂಬಿ ಇವತ್ತು ಹರಿತಾ ಇದೆ. ಇದರ ಇತಿಹಾಸ ಬಾಗೇಪಲ್ಲಿ ಪಟ್ಟಣದಲ್ಲಿ ದೊಡ್ಡ ಮಟ್ಟದ ಜಿವಿ ಶ್ರೀರಾಮರೆಡ್ಡಿ ಶಾಸಕರಿದ್ದಂಥ ಸಂದರ್ಭದಲ್ಲಿ ಅವರು ನಿರ್ಮಾಣ ಮಾಡಿಸಿರ್ತಕ್ಕಂಥ ಅಣೆಕಟ್ಟು ನಿರ್ಮಾಣ ಆಗಬೇಕಂತೇಳಿ ಬಾಗೇಪಲ್ಲಿ ಸುತ್ತಮುತ್ತಲು ಬಾಗೇಪಲ್ಲಿ ಪಟ್ಟಣದಲ್ಲಿರ್ತಕ್ಕಂಥ ರೈತರುಗಳೆಲ್ಲ ಸೇರಿ ದೊಡ್ಡ ಮಟ್ಟದ 64 ದಿವಸಗಳ ಕಾಲ ದೊಡ್ಡ ಮಟ್ಟದ ಹೋರಾಟದ ಫಲ ಇವತ್ತು ಚಿತ್ರಾವತಿ ಅಣೆಕಟ್ಟು ನಿರ್ಮಾಣ ಆಗಿದೆ. ಆ ಚಿತ್ರಾವತಿ ಅಣೆಕಟ್ಟಿನ ಕನಸು ಇವತ್ತು ಬಾಗೇಪಲ್ಲಿ ಮತ್ತು ಸುತ್ತಮುತ್ತಲ ಹಳ್ಳಿಗಳಲ್ಲಿರ್ತಕ್ಕಂಥ 85 ಹಳ್ಳಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಕಲಿಸಬೇಕಂತೇಳಿ ಆವತ್ತಿನ ಇವತ್ತು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಆ ಚಿತ್ರಾವತಿ ಅಣೆಕಟ್ಟು ಇವತ್ತು ತುಂಬಿ ಹರಿತಕ್ಕಂಥದ್ದು ಇವತ್ತು ನಮಗೆಲ್ಲರೂ ಕೂಡ ಒಂದು ಕಡೆ ಸಂತೋಷ, ಇನ್ನೊಂದು ಕಡೆ ದುಃಖ. ಯಾಕಂತ ಹೇಳಿದ್ರೆ ಆ ನೀರು ಇವತ್ತು ಸಮರ್ಪಕವಾಗಿ ಸರಬರಾಜು ಹಳ್ಳಿಗಳಿಗೆ ಬಾಗೇಪಲ್ಲಿ ಪಟ್ಟಣಕ್ಕೆ ಸಮರ್ಪಕವಾಗಿ ಇವತ್ತು ಸಿಗ್ತಾ ಇಲ್ಲ. ಅದ್ರ ಜೊತೆಗೆ ಬಾಗೇಪಲ್ಲಿ ಪಟ್ಟಣದಲ್ಲಿರ್ತಕ್ಕಂಥ ಇವತ್ತು ಏನು ಸುಂದರಯ್ಯ ಭವನ ಮತ್ತು ಕೋರ್ಟ್ ಪಕ್ಕದಲ್ಲಿ ಹರಿದು ಹೋಗ್ತಕ್ಕಂಥ ನದಿ ಏನಿದೆ, ಆ ನದಿ ಸ್ವಚ್ಛವಾಗಿಲ್ಲ. ಇವತ್ತು ಕೊಳಚೆ ನೀರು ಹೋಗ್ತಕ್ಕಂಥದ್ದು ಒಂದು ಕಡೆ ಆಗಿದೆ, ಇನ್ನೊಂದು ಕಡೆ ಕನಿಷ್ಠ ತಡೆಗೋಡೆ ನಿರ್ಮಾಣ ಮಾಡಿ ಇದಕ್ಕೆ ಸ್ವಚ್ಛವಾದಂಥ ನದಿಯನ್ನು ರಕ್ಷಣೆ ಮಾಡಲಿಕ್ಕೆ ಇಲ್ಲಿನ ಜನಪ್ರತಿನಿಧಿಗಳು ಶಾಸಕರು ಇದಕ್ಕೆ ವಿಫಲ ಆಗಿದ್ದಾರೆ. ಯಥೇಚ್ಛವಾಗಿ ಇವತ್ತು ನೀರು ಹರಿದು ಆಂಧ್ರಕ್ಕೆ ಹೋಗ್ತಾ ಇದೆ. ಇದರಲ್ಲಿ ಒಂದು ಚೆಕ್ ಡ್ಯಾಮ್ ಅನ್ನು ನಿರ್ಮಾಣ ಮಾಡಬೇಕು. ಡ್ಯಾಮಿಂದ ಹಿಡಿದು ಬಾಗೇಪಲ್ಲಿ ಪಟ್ಟಣದವರೆಗೂ ಕೂಡ ಅಲ್ಲಿ ಚೆಕ್ ಡ್ಯಾಮ್ ನಿರ್ಮಾಣ ಮಾಡಿದ್ರೆ ಆ ನೀರನ್ನು ಇವತ್ತು ಶೇಖರಣೆ ಆಗ್ತಾ ಇತ್ತು, ಆ ನೀರಿನ್ನು ನಮಗೆ ಉಪಯೋಗ ಆಗ್ತಾ ಇತ್ತು. ಆದರೂ ಕೂಡ ಇದನ್ನು ನಾವು ಒತ್ತಾಯ ಮಾಡ್ತೀವಿ. ಈ ಒಂದು ನೀರು ಹರಿತಕ್ಕಂಥ ಖುಷಿಯಲ್ಲಿ ಒಂದು ಕಡೆ ಖುಷಿ ಆದರೆ ಇನ್ನೊಂದು ಕಡೆ ದುಃಖ. ಆ ನೀರನ್ನು ತಡೀಲಿಕ್ಕಾದಂಥ ವ್ಯವಸ್ಥಿತವಾದಂಥ ರೂಪವನ್ನು ಕೊಡಬೇಕು. ಬಾಗೇಪಲ್ಲಿ ಪಟ್ಟಣ ಹಾಗೂ ಸುತ್ತಮುತ್ತಲಿನ 85 ಹಳ್ಳಿಗಳಿಗೆ ಕುಡಿಯುವ ನೀರು ಕಲ್ಪಿಸಬೇಕೆಂದು ನಿರ್ಮಾಣ ಮಾಡಿದ್ದು, ಇಂದು ಚಿತ್ರಾವತಿ ನದಿ ಹರಿಯುತ್ತಿರುವುದು ಸಂತಸ ತಂದಿದೆ. ಆದರೆ ಚಿತ್ರಾವತಿ ನೀರು ಸಮರ್ಪಕವಾಗಿ ಹಳ್ಳಿಗಳಿಗೆ ಹಾಗೂ ಬಾಗೇಪಲ್ಲಿ ಪಟ್ಟಣಕ್ಕೆ ಸಿಗುತ್ತಿಲ್ಲ. ಸುಂದರಯ್ಯ ಭವನ ಪಕ್ಕದಲ್ಲಿರುವ ಚಿತ್ರಾವತಿ ಸೇತುವೆಯಲ್ಲಿ ಸ್ವಚ್ಛತೆ ಕಣ್ಮರೆಯಾಗಿತ್ತು. ಬಾಗೇಪಲ್ಲಿ ಪಟ್ಟಣ ಸೇರಿದಂತೆ ಸುಮಾರು ಸಾರ್ವಜನಿಕರು ಈ ಚಿತ್ರಾವತಿ ನದಿಗೆ ಕಸ ನೇರವಾಗಿ ಎಸೆಯುತ್ತಿದ್ದರು. ಸುಮಾರು ದಿನಗಳಿಂದ ತಾಲೂಕು ಆಡಳಿತ ಹಾಗೂ ಪುರಸಭೆಯವರಿಗೆ ತಿಳಿಸಿದರೂ ಇತ್ತ ಗಮನ ಹರಿಸಲಿಲ್ಲ. ಆದರೆ ಮಳೆರಾಯ ಗಮನ ಹರಿಸಿ ರಾತ್ರಿ ಸುರಿದಂತ ಮಳೆಗೆ ಸ್ವಚ್ಛತೆಯಾಗಿದೆ. ಚಿತ್ರಾವತಿ ನದಿ ಹರಿಯುತ್ತಿರುವುದು ಬಾಗೇಪಲ್ಲಿ ಪಟ್ಟಣದ ಸಾರ್ವಜನಿಕರಿಗೆ ಹಾಗೂ ರೈತರಿಗೆ ಸಂತಸ ತಂದಿದೆ ಎಂದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಅವರು ಹಳೆಯ ವಿದ್ಯಾರ್ಥಿಗಳು. ಅವರದೊಂದು ತಂಡ ಕಟ್ಟಿಕೊಂಡು ಸರ್ಕಾರಿ ಶಾಲೆಯಲ್ಲಿ ಓದುವ ವಿದ್ಯಾರ್ಥಿಗಳಿಗೆ ಏನಾದರೂ ಮಾಡಿ ಹೈಟೆಕ್ ಮಾದರಿಯಲ್ಲಿ ವಿದ್ಯಾಭ್ಯಾಸ ಮಾಡಬೇಕೆಂದು ಅದೊಂದು ಸರ್ಕಾರಿ ಶಾಲೆಗೆ ಹೈಟೆಕ್ ಪೀಠೋಪಕರಣಗಳು ವಿತರಿಸಿ ಮಾದರಿಯಾಗಿದ್ದಾರೆ. ಅದ್ಯಾರು ಅಂತೀರಾ? ಈ ವರದಿ ನೋಡಿ. ಬಡವರು ಬಡವರಾಗಿಯೇ ಉಳಿದಿದ್ದಾರೆ. ಬಡವರ ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ಸಿಗುವ ಸೌಲಭ್ಯದ ದುಸ್ಥಿತಿಯನ್ನಂತೂ ಕೇಳೋರಿಲ್ಲವಾಗಿದೆ. ದೇಶ ಮುಂದುವರಿಯುತ್ತಿದೆ, ಕಾಲವು ಮುಂದುವರಿಯುತ್ತಿದೆ. ಆದರೆ ಬಡವರು ಓದುವ ಶಾಲೆಯ ಮಕ್ಕಳಿಗೆ ಒಂದೊಳ್ಳೆ ಸುಸಜ್ಜಿತವಾದ ಮೂಲ ಸೌಕರ್ಯಗಳು, ಪೀಠೋಪಕರಣಗಳು, ಆಟದ ಸಾಮಗ್ರಿಗಳು ಇಲ್ಲದೆ ವಂಚಿತರಾಗುತ್ತಿದ್ದಾರೆ. ಇದನ್ನು ಅರಿತ ಚಿಕ್ಕಬಳ್ಳಾಪುರ ಮೂಲದ ವಿನಯಾನಂದ ಎಂಬುವವರು ಬಡವರಿಗೆ, ನಿರ್ಗತಿಕರಿಗೆ ತಮ್ಮ ಕೈಲಾದ ಸೇವೆಯನ್ನು ಮಾಡುವ ಉದ್ದೇಶ 2004ರಲ್ಲಿಯೇ ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಶ್ರೀ ಸತ್ಯಸಾಯಿ ಶಾಲೆಯಲ್ಲಿ ಓದಿರುವ ಹಳೆಯ ವಿದ್ಯಾರ್ಥಿಗಳು ಸಂಕಲ್ಪ ಟೀಮ್ ಕಟ್ಟಿಕೊಂಡು ಕುಗ್ರಾಮಗಳಲ್ಲಿ ಮೆಡಿಕಲ್ ಕ್ಯಾಂಪ್ಗಳು, ಸರ್ಕಾರಿ ಶಾಲೆಗಳಿಗೆ ಬೇಕಾಗುವ ಪರಿಕರಗಳನ್ನು ತಮ್ಮ ತಂಡದಿಂದ ಒದಗಿಸುತ್ತಿದ್ದಾರೆ.
ಇಂದು ಚಿಕ್ಕಬಳ್ಳಾಪುರ ತಾಲೂಕಿನ ಗೊಲ್ಲು ಚಿನ್ನಪ್ಪನಹಳ್ಳಿ ಗ್ರಾಮದ ನಮ್ಮೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯ ವಿದ್ಯಾರ್ಥಿಗಳಿಗಾಗಿ ಕುರ್ಚಿಗಳು, ಟೇಬಲ್, ವಿಜ್ಞಾನ ಹಾಗೂ ಕ್ರೀಡೆಗೆ ಸಂಬಂಧಪಟ್ಟ ಪರಿಕರಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಈ ಟೀಮ್ ಸಂಕಲ್ಪ ತಂಡ 2 ದಶಕಗಳಿಂದ ತಮ್ಮ ಕೈಲಾದ ಸೇವೆ ಮಾಡುತ್ತಿದ್ದಾರೆ. ಈವರೆಗೂ 53 ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಬೇಕಾದ ಅಗತ್ಯ ಆಟ, ಪೀಠೋಪಕರಣಗಳು, ಮೆಡಿಕಲ್ ಕ್ಯಾಂಪ್ಗಳು, ನೇತ್ರ ತಪಾಸಣೆ ಶಿಬಿರಗಳಿಂದ 750 ಸರ್ಜರಿಗಳು, ಸುಮಾರು 2000 ಉಚಿತ ಕನ್ನಡಕಗಳನ್ನು ಗ್ರಾಮಸ್ಥರಿಗೆ ನೀಡಿದ್ದು, ಇವರ ಕಾರ್ಯಕ್ಕೆ ಶಾಲೆಯ ಶಿಕ್ಷಕರು, ಊರಿನ ಗ್ರಾಮಸ್ಥರು ಹರ್ಷ ವ್ಯಕ್ತಪಡಿಸಿದ್ದಾರೆ. ನಮ್ಮ ಮಕ್ಕಳು ಇಷ್ಟು ವರ್ಷದಿಂದ ಕೆಳಗಡೆ ನೆಲದಲ್ಲಿ ಬರಿತಾ ಇದ್ರು, ತುಂಬ ಕಷ್ಟ ಆಗ್ತಾ ಇತ್ತು. ಈಗ ಸಂಕಲ್ಪ ಟೀಮ್ನಿಂದ ನಮಗೆ ಶಾಲಾ ಮಕ್ಕಳಿಗೆ ನಲಿಕಲಿ ರೌಂಡ್ ಟೇಬಲ್ಸ್, ಡೆಸ್ಕ್ಸ್ ಆಗ್ಬೋದು, ಸ್ಪೋರ್ಟ್ಸ್ ಮೆಟೀರಿಯಲ್ಸ್ ಆಗ್ಬೋದು, ಶಟ್ಲ್ ಕಾಕ್, ಕ್ರಿಕೆಟ್, ಸೈನ್ಸ್ ಕಿಟ್ಟು, ತುಂಬ ಒಳ್ಳೆ ಸಾಮಗ್ರಿಗಳನ್ನು, ಪೀಠೋಪಕರಣ ಜೊತೆಯಲ್ಲಿ ಆಟ ಸಾಮಗ್ರಿ ಮತ್ತು ಕಲಿಕೋಪಕರಣ 3 ಸಹ ವಿತರಣೆ ಮಾಡಿದ್ದಾರೆ. ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಮಕ್ಕಳು ತುಂಬ ಸಂತೋಷ ಪಡ್ತಾ ಇದ್ದಾರೆ. ಮಕ್ಕಳಿಗೆ ಒಳ್ಳೆ ಯೂಸ್ ಆಗ್ತಾ ಇದೆ ನಮಗೆ ಪಾಠ ಮಾಡೋದಕ್ಕೆ. ಸಂಕಲ್ಪ ಟೀಮ್ನವರಿಗೆ ನಮ್ಮ SDMC ಮತ್ತು ಪೋಷಕರು, ನಮ್ಮ ಶಾಲೆ ಸಹ ಶಿಕ್ಷಕರು, ನಾವು ಮುಖ್ಯ ಶಿಕ್ಷಕರು ಎಲ್ಲ ಸೇರಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇವೆ ಸರ್. ತುಂಬ ಅವಶ್ಯಕತೆ ಇದೆ ಸರ್. ಎಲ್ಲ ಸ್ಕೂಲ್ಗೂ, ಎಲ್ಲ ಸರ್ಕಾರಿ ಸ್ಕೂಲ್ಗೂ ಇದೇ ಥರ ಸಹಾಯ ಮಾಡಿದ್ರೆ ತುಂಬ ಅವಶ್ಯಕತೆ ಆಗುತ್ತೆ. ನಮಗಂತೂ ತುಂಬ ಯೂಸ್ಫುಲ್ ಆಗಿದೆ ಸರ್. ನಮ್ಮ ಮಕ್ಕಳಿಗೆ ತುಂಬ ಬಳಸ್ಕೊತೀವಿ. ಸಂಕಲ್ಪ ಟೀಮ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೇನೆ ಸರ್. ನಮಸ್ಕಾರ, ನನ್ನ ಹೆಸರು ವಿನಯಾನಂದ್ NR ಅಂತ. ನಾವು ಮೂಲತಃ ನಾವು ಚಿಕ್ಕಬಳ್ಳಾಪುರದಲ್ಲಿ ನಾವು ಮುದ್ದೇನಹಳ್ಳಿ ಅನ್ನೋ ಸ್ಕೂಲಲ್ಲಿ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಓದಿದ್ದು. ನಾವು ಫ್ರೆಂಡ್ಸ್ ಎಲ್ಲ ಆದಮೇಲೆ ನಾವು ಸುಮಾರು ವರ್ಷಗಳಿಂದ ನಾವು ಚಿಕ್ಕವರಿಂದ ನೋಡ್ತಾ ಇದ್ವಿ, ಮಕ್ಕಳು ಯಾರೂ ಗೌರ್ಮೆಂಟ್ ಶಾಲೆ ಮಕ್ಕಳು ಯಾವತ್ತೂ ಅವ್ರಿಗೆ ಟೇಬಲ್ ಅನ್ನೋದು ಆ ಭಾಗ್ಯನೇ ಇರಲಿಲ್ಲ. ಅಂದರೆ ನಾವು ಚಿಕ್ಕವರಿಂದ, ನಾವು ಫಸ್ಟ್ ಸ್ಟ್ಯಾಂಡರ್ಡಿಂದ ಓದ್ಬೇಕಾದ್ರೂ ಗೌರ್ಮೆಂಟ್ ಶಾಲೆಯಲ್ಲಿ ಅದೇ ಥರನೇ ಇತ್ತು. ನಾವೆಲ್ಲ ದೊಡ್ಡವರಾದಮೇಲೆ ನಮ್ಮ ಉದ್ಯಮದಲ್ಲಿ ನಾವು ಎಲ್ಲ ಬಿಸ್ನೆಸ್ಸಲ್ಲೆಲ್ಲ ನಾವು ಮಾಡಬೇಕಾದ್ರೆ ನಾವೆಲ್ಲ ಅಂದ್ಕೊಂಡ್ವಿ, ಸುಮಾರು ಮೆಡಿಕಲ್ ಕ್ಯಾಂಪ್ಸ್ ಮಾಡಿದ್ದೀವಿ, ಆದ್ರೂ ಏನಾದರೂ ಒಂದು ನಮ್ಮ ಶಾಲೆಗಳಿಗೆ, ಗೌರ್ಮೆಂಟ್ ಶಾಲೆಗಳಿಗೆ ಏನಾದ್ರು ಮಾಡೋಣ ಅಂತ ಗೌರ್ಮೆಂಟನ್ನು ನಂಬ್ಕೊಂಡ್ರೆ ಅದು ಎಷ್ಟು ವರ್ಷಗಳಿಂದ ನಾವು ಅಂದ್ಕೊಳ್ತಾ ಇದ್ದೀವಿ, ಬಟ್ ಯಾವತ್ತೂ ಅದು ಈಡೇರಿಲ್ಲ. ಸೊ ಅದಕ್ಕೆ ನಾವು ಟೀಮ್ ಸಂಕಲ್ಪದಿಂದ ಇದೊಂದು ಸ್ಟಾರ್ಟ್ ಮಾಡಿ ಸುಮಾರು 2019ಇಂದ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಶಾಲೆ ಬಂದುಬಿಟ್ಟು ಮೆಜೆಸ್ಟಿಕ್ಕಲ್ಲಿ, ಅಂದರೆ ಬೆಂಗಳೂರು ಮೆಜೆಸ್ಟಿಕ್ಕಲ್ಲಿ ಒಂದು ಶಾಲೆಗೆ ನಾವು ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಂದ ಇವತ್ತು 52 ಶಾಲೆ ಮುಗಿಸಿದ್ದೀವಿ. ಇವತ್ತು ನಾವು ಇಲ್ಲಿ ಕೊಡ್ತಾ ಇರೋ ಶಾಲೆಗೆ 53ನೇ ಶಾಲೆ. 53ನೇ ಶಾಲೆಗೂ ಅಷ್ಟೇ ಎಲ್ಲ ಫ್ರೆಂಡ್ಸೂ ಸ್ವಲ್ಪ ದುಡ್ಡು ಹಾಕ್ಕೊಂಡು, ಒಬ್ರೊಬ್ರು ಫುಲ್ಲು ದಾನಿಗಳಿರ್ತಾರೆ, ಒಬ್ರೊಬ್ರು ಸ್ವಲ್ಪ ದುಡ್ಡು ಹಾಕ್ಕೊಂಡು ಈ ಶಾಲೆಗಳಿಗೆಲ್ಲ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ದೇವ್ರ ಕೃಪೆ ಇನ್ನೂ ಹೆಂಗೆ ಹೋಗುತ್ತೋ ಗೊತ್ತಿಲ್ಲ, 100 ಆಗ್ಬೋದು, 200 ಆಗ್ಬೋದು, 300 ಆಗ್ಬೋದು. ಬಟ್ ನಮ್ಮ ಸಂಕಲ್ಪ ಇರೋದು 2028 ಒಳಗಡೆ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಪ್ರತಿ ಒಂದು ಮಗುನೂ ಯಾರು ನೆಲದ ಮೇಲೆ ಕೂತ್ಕೊಬಾರ್ದು ಅನ್ನೋದು ನಮ್ಮ ಸಂಕಲ್ಪ. ಅಲ್ಲಿಂದಲೂ ನಾವು ಒಂದು ಶಾಲಾ ಮಕ್ಕಳಿಗೆ ಏನಾರು ಮಾಡಬೇಕು ಅಂತ, ಯಾಕೆಂದರೆ ನಮ್ಮ ತಾಯಿ ಟೀಚರ್ ಆಗಿದ್ದರು. ನಾವೆಲ್ಲ ಓದಿದ್ದು ಗೌರ್ಮೆಂಟ್ ಸ್ಕೂಲಲ್ಲೇ, ಸೊ ನೆಲದ ಮೇಲೆ ಕೂತ್ಕೊಂಡೇ ಎಲ್ಲ ಮಾಡ್ತಾಯಿದ್ವಿ. ಇವರು ಮೊದಲೆಲ್ಲ ಮಾಡೋದೆಲ್ಲ ಹೇಳ್ತಾಯಿದ್ರು. ಆಮೇಲೆ ಹೇಳಿದೆ, ನಮಗೂ ಯಾವ್ದಾರ ಒಂದು ಸ್ಕೂಲ್ಗೆ ಏನಾರ ಮಾಡಬೇಕು ಅಂತ ಆಸೆ ಇತ್ತು. ಅದೊಂದು ಅವಕಾಶ ಕಲ್ಪಿಸ್ಕೊಟ್ರು, ಮಾಡಿದ್ವಿ. ಖಂಡಿತ ಮಕ್ಕಳು ಖುಷಿ ನೋಡಿದ್ರೆ ಸಂತೋಷ ಆಗುತ್ತೆ. ಆ್ಯಕ್ಚುಲಿ ಇವರು ಚಿಕ್ಕಬಳ್ಳಾಪುರ, ನಾನು ದೇವನಹಳ್ಳಿ, ಈಗ ಇಬ್ಬರೂ ಬೆಂಗಳೂರಲ್ಲೇ ಸೆಟ್ಲ್ ಆಗಿದ್ವಿ. ಈ ರೀತಿ ಮಾಡೋದ್ರಿಂದ ಒಂದು ಮಕ್ಕಳಿಗೆ ಮುಖದಲ್ಲಿ ಸಂತೋಷ ನೋಡೋದಕ್ಕೆ ಖಂಡಿತ ಮಕ್ಕಳು ದೇವ್ರ ಸಮಾನ. ಅವ್ರ ಮುಖದಲ್ಲಿ ಖುಷಿ ನೋಡಿದ್ರೆ ದೇವರು ತೃಪ್ತಿ ಪಟ್ಟಷ್ಟೇ ಸಂತೋಷ. ಒಟ್ನಲ್ಲಿ ಬಲಗೈಲಿ ಕೊಟ್ಟಿದ್ದು ಎಡಗೈಗೆ ತಿಳಿಯಬಾರದೆಂದು ಹಿರಿಯರು ಹೇಳ್ತಾರೆ. ತಮ್ಮ ಸೇವಾ ಮನೋಭಾವದಿಂದ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಭರವಸೆಯಾಗಿ ನಿಂತಿರುವ ಟೀಮ್ ಸಂಕಲ್ಪ ನಿಜಕ್ಕೂ ಶ್ಲಾಘನೀಯವಾಗಿದೆ. ಇದು ಮತ್ತೊಬ್ಬರಿಗೆ ಪ್ರೇರಣೆಯಾಗಲಿ ಎಂಬುದೇ ನಮ್ಮ ಆಶಯ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಸಾವು ಅಂದರೇನೆ ಹಾಗೆ, ಅದು ಹೇಳಿ ಕೇಳಿ ಬರಲ್ಲ. ಊಟ ಮಾಡಲು ಹೋದ ವ್ಯಕ್ತಿಯೊಬ್ಬ ಊಟ ಮಾಡಿ ವಾಪಸ್ ಬರೋದು ಬಿಟ್ಟು ಕೆರೆಗೆ ಇಳಿದು ಈಜಾಡಲು ಹೋಗಿದ್ದೆ ಆತನಿಗೆ ಮುಳುವಾಯಿತು. ಈಜಲು ಕೆರೆಗಿಳಿದವನು ಮತ್ತೆ ಮೇಲೆ ಬರಲೇ ಇಲ್ಲ. ಅಲ್ಲಿ ಮಾಡಿದ ಊಟವೇ ಆತನಿಗೆ ಕೊನೆಯ ಊಟವಾಗಿದ್ದು ವಿಧಿಯಾಟವೇ ಸರಿ. ಕೆರೆಯಲ್ಲಿ ಈಜಲು ಹೋದ ಟಿಪ್ಪರ್ ಚಾಲಕನೊಬ್ಬ ನೀರಿನಲ್ಲಿ ಮುಳುಗಿ ಮೃತಪಟ್ಟಿರುವ ಘಟನೆ ಗುಡಿಬಂಡೆ ತಾಲೂಕಿನ ತೀಲಕುಂಟಹಳ್ಳಿ ಕೆರೆಯಲ್ಲಿ ಇಂದು ನಡೆದಿದೆ.
ಟಿಪ್ಪರ್ ನಿಲ್ಲಿಸಿ ಊಟ ಮಾಡಲು ಹೋದ ಚಾಲಕ ಊಟ ಮುಗಿಸಿ ವಾಪಸ್ ಬಾರದೆ ಈಜಲು ಕೆರೆಗೆ ಇಳಿದಿದ್ದು ಮತ್ತೆ ಮೇಲೆ ಬಂದೇ ಇಲ್ಲ. ಇದನ್ನು ಕಂಡು ಸಹೋದ್ಯೋಗಿಗಳು ಕೂಡಲೇ ಪೊಲೀಸರಿಗೆ ವಿಷಯ ಮುಟ್ಟಿಸಿದ್ದು, ಸ್ಥಳಕ್ಕೆ ಬಂದ ಪೊಲೀಸರು ಮೃತದೇಹವನ್ನು ಹೊರತೆಗೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಜಯಪುರ ಗ್ರಾಮದ 30 ವರ್ಷದ ನವೀನ್ ಮೃತ ಚಾಲಕನಾಗಿದ್ದು, ಈತ ಸ್ಯಾಂಡ್ ತುಂಬಿಸಿಕೊಂಡು ಹೋಗೋಕೆ ಅಂತ ಯಲಗಲಹಳ್ಳಿ ಕ್ರಷರ್ಗೆ ಬಂದಿದ್ದ. ಊಟದ ಸಮಯವಾದ ಕಾರಣ ಊಟ ಮಾಡೋಕೆ ಅಂತ ಕೆರೆ ಬಳಿ ಹೋಗಿದ್ದ. ಊಟ ಮುಗಿಸಿ ಅಲ್ಲೇ ಇದ್ದ ಕೆರೆಯಲ್ಲಿ ಈಜಾಡಲು ಇಳಿದು ಮುಳುಗಿ ಮೃತಪಟ್ಟಿದ್ದಾನೆ. ಜೊತೆಯಲ್ಲಿದ್ದ ಸ್ನೇಹಿತರು ಘಟನೆ ಕಂಡು ಪೊಲೀಸರಿಗೆ ಮತ್ತು ಸಂಬಂಧಿಕರಿಗೆ ವಿಷಯ ತಿಳಿಸಿದ್ದಾರೆ. ಮೃತದೇಹವನ್ನ ಹುಡುಕಾಡಿ ಹೊರತೆಗೆದು ಮರಣೋತ್ತರ ಪರೀಕ್ಷೆಗೆ ಸರ್ಕಾರಿ ಆಸ್ಪತ್ರೆ ಶವಾಗಾರಕ್ಕೆ ರವಾನೆ ಮಾಡಲಾಗಿದೆ. ಪೆರೇಸಂದ್ರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ದೂರು ದಾಖಲಾಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ನೀವೇನಾದರೂ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಗುಡಿಬಂಡೆ, ಬಾಗೇಪಲ್ಲಿ, ಚಿಂತಾಮಣಿ, ಗೌರಿಬಿದನೂರು ಕಡೆಯವರ? ಹಾಗಿದ್ರೆ ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ಸೆಕೆಂಡ್ ಥಾಟ್ ಇಲ್ಲದೆ ನೀವು ಬರಬೇಕಾಗಿರೋದು ನಮ್ಮ ಏಸ್ ಆಕ್ವಾಟೆಕ್ಗೆ. ಯಾಕೆಂದ್ರೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ನ ನೀವು ತಗೊಂಡು ಹೋಗ್ಬೋದು. ಹಾಗೆ ಎಷ್ಟು ವೈಡ್ ವೆರೈಟಿ ಆಪ್ಷನ್ಸ್ ನಿಮಗೆ ಯಾವುದೇ ಶೋರೂಮಲ್ಲೂ ನೋಡೋಕೆ ಸಿಗೋದಿಲ್ಲ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ಸ್ ಸಿಗ್ತಾ ಇದೆಯಾ? ಹೌದು, ನಮ್ಮ ಏಸ್ ಆಕ್ವಾಟೆಕ್ನಲ್ಲಿ ಬರೀ 5,500ದಿಂದ ಒಳ್ಳೆಯ ಗುಣಮಟ್ಟದ ವಾಟರ್ ಪ್ಯೂರಿಫೈಯರ್ಸ್ ಶುರುವಾಗಿದೆ. ವೈಡ್ ವೆರೈಟಿ ಜೊತೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜೀಸ್. ಯಾವುದೇ ಪ್ಯೂರಿಫೈಯರ್ಸ್ ಜೊತೆ 1 ವರ್ಷದ ವ್ಯಾರಂಟಿ ಜೊತೆ ಫ್ರೀ ಇನ್ಸ್ಟಾಲೇಷನ್, ಹಾಗೆ 4 ವರ್ಷದ ಫ್ರೀ ಸರ್ವಿಸ್. ಹಾಗೆಯೇ ಯಾವುದೇ ಪ್ಯೂರಿಫೈಯರ್ಸ್ ಮಾರುಕಟ್ಟೆ ಬೆಲೆಗಿಂತ 40% ರಿಯಾಯಿತಿ ದರದಲ್ಲಿ ನಮ್ಮ ಹತ್ರ ಸಿಗ್ತಾ ಇದೆ. ಸತತವಾಗಿ 20 ವರ್ಷಗಳಿಂದ ಇವರು ಈ ಬಿಸ್ನೆಸ್ ನ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರಿನ ಸಹಕಾರ ನಗರದಲ್ಲಿ, ಹಾಗೇನೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಔಟ್ಲೆಟ್ಸ್ ಇದೆ. ನಮ್ಮ ವಿಳಾಸ ಆಪೋಸಿಟ್ ಟು ಕೆನರಾ ಬ್ಯಾಂಕ್, ಆಂಬೂರು ಬಿರಿಯಾನಿ ಪಕ್ಕದ ರಸ್ತೆ, 2ನೇ ಅಂಗಡಿ, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮು ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ ಲಿಫ್ಟ್ ಕೂಡ ಲಭ್ಯವಿದೆ.
100 ಕಾರುಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 99161639702077. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಗುಡಿಬಂಡೆ ಉರ್ದು ಪ್ರಾಥಮಿಕ ಶಾಲೆಯ ಅಭಿವೃದ್ಧಿ ನಿರ್ವಹಣಾ ಸಮಿತಿ ಅಧ್ಯಕ್ಷರಾಗಿ ನಿರಂತರ 17 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಮೊಹಮ್ಮದ್ ನಾಜೀರ್ ಅವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಇಂದು ಆಯೋಜಿಸಲಾಗಿತ್ತು. ಶಾಲಾ ಆವರಣದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರು, ಪೋಷಕರು, ಹಳೆಯ ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯ ಗಣ್ಯರು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಾಲಾಜಿ, ತಾಲೂಕಿನಲ್ಲಿ 3 ಉರ್ದು ಶಾಲೆಗಳಿದ್ದರೂ ಮಕ್ಕಳ ದಾಖಲಾತಿ ದಿನೇ ದಿನೇ ಕಡಿಮೆಯಾಗುತ್ತಿದೆ. ಪ್ರತಿ ವರ್ಷ ಒಂದೊಂದು ಶಾಲೆ ಮುಚ್ಚುವ ಪರಿಸ್ಥಿತಿ ಎದುರಾಗುತ್ತಿರುವುದು ದುಃಖಕರ ಸಂಗತಿ. ಇಂತಹ ಸಂಕಷ್ಟದ ನಡುವೆಯೂ ನಾಸೀರ್ ಅವರು ತಮ್ಮ ವೈಯಕ್ತಿಕ ಕಷ್ಟಗಳನ್ನು ಶಾಲೆಯ ಕಷ್ಟಗಳೆಂದು ಭಾವಿಸಿ ಸಮರ್ಪಿತ ಸೇವೆ ಸಲ್ಲಿಸಿರುವುದು ಶ್ಲಾಘನೀಯ. ಅವರ ಹೋರಾಟ ಶಾಲೆಯ ಉಳಿವಿಗೆ ಮಾದರಿಯಾಗಿದೆ ಎಂದರು. ಇನ್ನು ನಾಸೀರ್ ಮಾತನಾಡಿ, ಪೋಷಕರು 5 ಬಾರಿ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿರುವುದು ನನ್ನ ಮೇಲೆ ಅವರ ವಿಶ್ವಾಸದ ಸಂಕೇತ. ಆದರೆ ಕೆಲವರು ತಮ್ಮ ಮಕ್ಕಳನ್ನು ಶಾಲೆಗೆ ದಾಖಲಿಸುವ ನಿರ್ಲಕ್ಷ್ಯ ತೋರಿಸುತ್ತಿರುವುದು ನೋವುಂಟು ಮಾಡುತ್ತದೆ. ಮನೆಯಲ್ಲೆಲ್ಲ ಸೌಲಭ್ಯಗಳನ್ನು ನೀಡುತ್ತಾ ಮಕ್ಕಳಿಗೆ ಸರಿಯಾದ ಶಿಕ್ಷಣ ನೀಡದಿರುವುದು ವಿಷಾದನೀಯ. ಸರ್ಕಾರದಿಂದ ಎಲ್ಲ ರೀತಿಯ ಸೌಲಭ್ಯಗಳು ಸಿಗುತ್ತಿದ್ದರೂ ನಮ್ಮ ಸಮುದಾಯದವರು ಅದನ್ನು ಸಂಪೂರ್ಣವಾಗಿ ಉಪಯೋಗಿಸಿಕೊಳ್ಳುತ್ತಿಲ್ಲ ಎಂದು ಕಳವಳ ವ್ಯಕ್ತಪಡಿಸಿದರು. ಸುಮಾರು 5 ಬಾರಿ ಅಂದರೆ ಅದು ಮಾಮೂಲಿ ಅಲ್ಲ. ಈ ಒಂದು ಅಧ್ಯಕ್ಷ ಒಂದು ಸ್ಥಾನ ಇದೆಯಲ್ಲ, ಈ ಸ್ಥಾನ ದೊಡ್ಡದಲ್ಲ. ಈ ಅಧ್ಯಕ್ಷ ಒಂದು ಸ್ಥಾನ ಇದೆಯಲ್ಲ, ಅದೇನು ದೊಡ್ಡದಲ್ಲ. ಅದನ್ನು ಆ ಜವಾಬ್ದಾರಿ ವಹಿಸಿರಲ್ಲ, ಅದು ತುಂಬ ದೊಡ್ಡ ಕೆಲಸ. ಯಾಕಂದರೆ ಒಂದು 5 ಬಾರಿ ನನ್ನನ್ನು ನೀವೆಲ್ಲ ಪೋಷಕರು ನನಗೆ ಮುಂದೆ ಕಳಿಸಿ ನೀವೇ ಒಂದು ಅಧ್ಯಕ್ಷತೆ ಒಂದು ವಹಿಸಿ ಅಂತ ನನಗೆ ಮುಂದೆ ಬಿಟ್ಟಿದ್ವಿ. ನಾನು ನನ್ನ ಜವಾಬ್ದಾರಿ ಏನಿದೆ ನಾನು ಮಾಡ್ಕೊಂಡು ಬಂದಿದ್ದೀನಿ, ಇನ್ನು ಮುಂದಕ್ಕೂ ಮಾಡ್ತೀನಿ. ನಮ್ಮ ಮಕ್ಕಳನ್ನು ನಮ್ಮ ಪೋಷಕರಲ್ಲಿ ಒಂದೇ ಮನವಿ ಮಾಡೋದು, ನಾನಾಗಲಿ ಇನ್ನೊಬ್ಬರಾಗಲಿ ಅಧ್ಯಕ್ಷರಾಗಬೇಕು, ಸದಸ್ಯರಾಗಬೇಕು ಅಂದರೆ ನಾವು ನಮ್ಮ ಶಾಲೆಗಳಲ್ಲಿ ದಾಖಲಾತಿ ಮಾಡಿಸ್ತೀವಿ. ನಮ್ಮ ಮಕ್ಕಳನ್ನ ಯಾವಾಗ ನಾವು ದಾಖಲಾತಿ ಮಾಡಿಸ್ತೀವಿ ಆವಾಗ ನಾವು ಇದನ್ನ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಹೇಳ್ತೀನಿ. ಬರೀ ಈಗ ನಮ್ಮ ಮುಖ್ಯ ಶಿಕ್ಷಕರನ್ನು ವರ್ಗಾವಣೆ ಆಗಿದ್ದಾರೆ, ಅವರು ಆಗಿದ್ದಾರೆ. ಈಗ ನಾವು ಎಲ್ಲ ಈ ಥರ ಒಬ್ಬೊಬ್ರು ಹೋಗ್ತಾ ಇದ್ರೆ ನಮ್ಮ ಶಾಲೆ ಏನಿದೆ ಅದೇ. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ರಾಜ್ಯದಲ್ಲಿ ಸರ್ಕಾರ ನಡೆಸುವ ಸಾಮಾಜಿಕ ಹಾಗೂ ಆರ್ಥಿಕ ಜಾತಿ ಸಮೀಕ್ಷೆಯಲ್ಲಿ ಧರ್ಮದ ಕಾಲಂನಲ್ಲಿ ಬೌದ್ಧ ಧರ್ಮ ಎಂದು ಬರೆಸುವಂತೆ ನಂಜನಗೂಡು ತಥಾಗತ ಬುದ್ಧ ವಿಹಾರದ ಅಧ್ಯಕ್ಷ ಚಿನ್ನಂಬಳ್ಳಿ ಸಿಆರ್ ಮಹದೇವು ಮನವಿ ಮಾಡಿದರು. ನಂಜನಗೂಡು ನಗರದ ಪ್ರವಾಸಿ ಮಂದಿರದಲ್ಲಿ ದಲಿತ ಪರ ಸಂಘಟನೆಗಳು ಮತ್ತು ತಥಾಗತ ಬುದ್ಧ ವಿಹಾರದಿಂದ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ತಥಾಗತ ಬುದ್ಧ ವಿಹಾರದ ಅಧ್ಯಕ್ಷ ಚಿನ್ನಂಬಳ್ಳಿ ಸಿಆರ್ ಮಹದೇವು ಅವರು ಸೆಪ್ಟೆಂಬರ್ 22ರಿಂದ ರಾಜ್ಯ ಸರ್ಕಾರ ಜಾತಿ ಸಮೀಕ್ಷೆ ನಡೆಸುತ್ತಿದ್ದು, ಅಂಬೇಡ್ಕರ್ ಅವರ ಅನುಯಾಯಿಗಳಾದ ನಾವು ಅಂಬೇಡ್ಕರ್ ಹಿಂದೂ ಧರ್ಮವನ್ನು ತ್ಯಜಿಸಿ ಬೌದ್ಧ ಧರ್ಮ ಅಪ್ಪಿಕೊಂಡರು. ಹಾಗಾಗಿ ಅವರ ಮಾರ್ಗದಲ್ಲಿ ನಾವೆಲ್ಲರೂ ಸಾಗುತ್ತಾ ಅಂಬೇಡ್ಕರ್ ಅವರ ಆಶಯದಂತೆ ನಮ್ಮ ಧರ್ಮಕ್ಕೆ ಮರಳಿ ಹೋಗಬೇಕಿದೆ ಎಂದರು. ಈ ಹಿಂದೆ ನಡೆದ ಸಮೀಕ್ಷೆಯಲ್ಲಿ ಗೊಂದಲ ಉಂಟಾಗಿತ್ತು. ನಾವು ಜಾಗೃತಿ ಮೂಡಿಸುವಲ್ಲಿ ವಿಫಲರಾದೆವು. ಮುಂದೆ ನಡೆಯುವ ಸಮೀಕ್ಷೆಯಲ್ಲಿ ಧರ್ಮದ ಕಾಲಂ 6ರಲ್ಲಿ ಬೌದ್ಧ ಧರ್ಮ ಎಂದು ನಮೂದಿಸಿ ಪರಿಶಿಷ್ಟ ಜಾತಿಯ ಕಾಲಂನ ಉಪಜಾತಿಯಲ್ಲಿ ಹೊಲಯ ಎಂದು ಬರೆಸುವಂತೆ ಮನವಿ ಮಾಡಿದರು. ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಚುಂಚನಹಳ್ಳಿ ಮಲ್ಲೇಶ್ ಮಾತನಾಡಿ, ಈ ಹಿಂದೆ ನಡೆದ ಪರಿಶಿಷ್ಟ ಜಾತಿ ಸಮೀಕ್ಷೆಯಲ್ಲಿ ನಮಗೆ ಅನ್ಯಾಯವಾಗಿದೆ. ಅತಿ ಹೆಚ್ಚಾಗಿ ರಾಜ್ಯದಲ್ಲಿ ಬಲಗೈ ಸಮುದಾಯ ವಾಸಿಸುತ್ತಿದೆ. ಪಟ್ಟಣ ಪ್ರದೇಶದಲ್ಲಿ ವಾಸಿಸುವ ಜನರು ತಮ್ಮ ಜಾತಿಯನ್ನು ಹೇಳುವಲ್ಲಿ ಹಿಂಜರಿದ ಪರಿಣಾಮ ಬಲಗೈ ಸಮುದಾಯದ ಜನಸಂಖ್ಯೆ ಕಡಿಮೆ ಬಂದಿದೆ.
ಈ ಸಮೀಕ್ಷೆಯಲ್ಲಿ ಹಾಗೆ ಆಗಬಾರದು. ಈ ಹಿಂದೆ ನಮಗೆ ಹಿಂದೂ ಧರ್ಮ ಎಂದು ಬರೆಸಿದ್ದರು. ಹಿಂದೂ ಪದವನ್ನು ಬದಲಾವಣೆ ಮಾಡಿ ಇನ್ನು ಮುಂದೆ ಸಮೀಕ್ಷೆಯಲ್ಲಿ ಜನರು ಧರ್ಮದ ಕಾಲಂನಲ್ಲಿ ಬೌದ್ಧ ಧರ್ಮ ಎಂದು ಬರೆಸಬೇಕು. ಪರಿಶಿಷ್ಟ ಜಾತಿಯ ಕಾಲಂನ ಉಪಜಾತಿಯಲ್ಲಿ ಹೊಲೆಯ ಎಂದು ನಮೂದಿಸಬೇಕು. ಧರ್ಮದ ಕಾಲಂನಲ್ಲಿ ಬೌದ್ಧ ಧರ್ಮ ಎಂದು ಬರೆಸಿದರೆ ಯಾವುದೇ ತೊಂದರೆಗಳು ಆಗುವುದಿಲ್ಲ. ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ಮತ್ತು ಮೀಸಲಾತಿ ಸಿಗಲಿದೆ. ಆದ್ದರಿಂದ ಕಡ್ಡಾಯವಾಗಿ ಧರ್ಮದ ಕಾಲಂನಲ್ಲಿ ಬೌದ್ಧ ಧರ್ಮ ಎಂದು ಬರೆಸಬೇಕೆಂದು ಮನವಿ ಮಾಡಿದರು. ಮಾಧ್ಯಮ ಪ್ರತಿನಿಧಿಗಳು ನಮಸ್ಕಾರ. ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಇಷ್ಟೇ. ಏನು ಈ ಕಾಮರಾಜ್ ವರದಿಯನ್ನು ಸರ್ಕಾರ ತಿರಸ್ಕರಿಸಿ ಮರು ಜಾತಿ ಸಮೀಕ್ಷೆ ಮತ್ತು ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆಗೆ ಹೊರಡಿರೋದ್ರಿಂದ ಇದೇ ತಿಂಗಳು 22ನೇ ತಾರೀಕಿಂದ ಏನು ಸಮೀಕ್ಷೆ ಕಾರ್ಯ ಶುರುವಾಯಿತಾರೆ. ಈ ಶುರುವಾಗದಂಥ ಈ ಕಾರ್ಯಕ್ರಮದಲ್ಲಿ ನಮ್ಮ ಅಂಬೇಡ್ಕರ್ ಅನುಯಾಯಿಗಳಾದ ನಾವುಗಳು ಮೊದಲ ಜಾತಿ ಸಮೀಕ್ಷೆಯಲ್ಲಿ ಗೊಂದಲ ಮಾಡಿರುವಂಥ ರೀತಿಯಲ್ಲಿ ಈ ಸಮೀಕ್ಷೆಯಲ್ಲೂ ಸಹ ಗೊಂದಲಕ್ಕೆ ಈಡಾಗಿವೆ. ತಾವುಗಳೆಲ್ಲರೂ ದಯವಿಟ್ಟು ಕಾಲಂ ನಂಬರ್ 6ರಲ್ಲಿ ಬೌದ್ಧ ಧರ್ಮ ಅಂತಂದ್ರೆ ಮತ್ತು ಜಾತಿಯಲ್ಲಿ ಉಪಜಾತಿಯಲ್ಲಿ ನಾವು ಯಾವ ಜಾತಿ ಗುರುತಿಸ್ಕೊಂಡು ಒಲೆಯರು ಅಂತ ನಾವು ಭರಿಸಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕಳಕಳಿಯ ಮನೆ. ನಾವು ಹಿಂದೂ ಧರ್ಮದಲ್ಲಿ ಇಲ್ಲ, ನಾವು ಬೌದ್ಧ ಧರ್ಮದಲ್ಲಿದ್ದೇವೆ. ನಾವೆಲ್ಲರೂ ಕೂಡ ಅಂಬೇಡ್ಕರ್ ಅನುಯಾಯಿಗಳಾಗಿದ್ದೇವೆ. ಹಿಂದೆ ತಪ್ಪಾಗಿದೆ ಸಮೀಕ್ಷೆಯಲ್ಲಿ SC ST ಇತರೆ ಸಮುದಾಯಗಳು ಬೌದ್ಧ ಧರ್ಮದಲ್ಲಿದ್ದರೂ ಕೂಡ ಹಿಂದೂ ಧರ್ಮ ಅಂತ ಸ್ವತಃ ಅವರೇ ಬರ್ಕೊಂಡು ಅದನ್ನು ಮುಂದುವರಿಸಿದ್ದಾರೆ. ಹಾಗಾಗಿ ಒಂದು ಅವಕಾಶ ಸಿಕ್ಕಿರೋದ್ರಿಂದ ಪ್ರತಿ ಹಳ್ಳಿನಲ್ಲೂ ಕೂಡ, ಪ್ರತಿ ಗ್ರಾಮದಲ್ಲೂ ಕೂಡ, ಪ್ರತಿ ಮನೆಯಲ್ಲೂ ಕೂಡ ಆ ಧರ್ಮದ ಕಾಲಂ ಬಂದಾಗ ನಾವು ಬೌದ್ಧ ಧರ್ಮ ಅನ್ನು ಆಯ್ಕೆ ಮಾಡ್ಕೋಬೇಕು. ನಾವು ಬುದ್ಧಿಸ್ಟ್ ಅಂತಕ್ಕಂಥದ್ದನ್ನು ಮನವರಿಕೆ ಮಾಡಿಕೊಳ್ಳೋದ್ರ ಮುಖಾಂತರ ಖುದ್ದು ನಿಂತು ಬರಿಸಿ ಅದನ್ನು ಸ್ಪಷ್ಟಪಡಿಸ್ಬೇಕು ಅಂತ ಹೇಳ್ತಾ, ಮತ್ತು ಜಾತಿ ಕಾಲಂನಲ್ಲಿ ನಾವು ಮೂಲ ಜಾತಿಗಳು ಯಾವ್ಯಾವುದಿದೆ ಅದನ್ನೇ ಬರೆಸಬೇಕು. ವಲಯ ಅಂತಕ್ಕಂಥದ್ದಿದ್ರೆ ವಲಯ ಅಂತ ಬರೆಸಬೇಕು, ಅಥವಾ ಇತರೆ ಉಪಜಾತಿಗಳಿದ್ರೆ ಉಪಜಾತಿಗಳನ್ನ ಬರೆಸಬೇಕು. ಆದರೆ ವಲಯ ಸಮುದಾಯ ಮಾತ್ರ ಇಡೀ ಕರ್ನಾಟಕದಲ್ಲಿ ಒಂದೇ ವಾಕ್ಯದಲ್ಲಿರಬೇಕು, ವಲಯ ಅಂತಲೇ ಬರೆಸಬೇಕು ಅಂತ ಈ ಮೂಲಕ ನಾವು ಜಾಗೃತಿಯನ್ನು ಮೂಡಿಸ್ತಾ ಇದ್ದೇವೆ. ಈ ಜಾಗೃತಿಯನ್ನು ಮೂಡಿಸೋದಕ್ಕೋಸ್ಕರನೇ ನಾವು ನಾಳಿದ್ದು ಭಾನುವಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನದಲ್ಲಿ ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ಕುಮಾರ್, CTV ನ್ಯೂಸ್, ನಂಜನಗೂಡು. ಹೈನುಗಾರರು ತಪ್ಪದೆ ಹಾಲು ನೀಡುವ ಸೀಮೆ ಹಸುಗಳಿಗೆ ಜೀವ ವಿಮೆ ಕಡ್ಡಾಯವಾಗಿ ಮಾಡಿಸಿ. 50% ವಂತಿಗೆ ಕಟ್ಟಿದರೆ ಇನ್ನುಳಿದ ಹಣವನ್ನು ಹಾಲು ಉತ್ಪಾದಕರ ಸಹಕಾರ ಸಂಘ ಭರಿಸಲಿದೆ ಎಂದು ಅಪ್ಪೇಗೌಡನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಕೆ ಹನುಮಂತರೆಡ್ಡಿ ರೈತರಲ್ಲಿ ಮನವಿ ಮಾಡಿದರು. ಶಿಡ್ಲಘಟ್ಟ ತಾಲೂಕಿನ ಅಪ್ಪೇಗೌಡನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಸೀಮೆ ಹಸುಗಳ ಬೆಲೆ ಗಗನಕ್ಕೇರಿದೆ. ಒಂದೊಮ್ಮೆ ಆಕಸ್ಮಿಕವಾಗಿ ಹಸು ಮೃತಪಟ್ಟರೆ ನಷ್ಟ ಆಗುತ್ತದೆ. ಆಗ ತಲೆ ಮೇಲೆ ಕೈಯೊತ್ತು ಕೂರುವ ಬದಲಿಗೆ ಮೊದಲೇ ಜೀವ ವಿಮೆ ಮಾಡಿಸಿದರೆ ಆರ್ಥಿಕ ತೊಂದರೆ ಎದುರಾಗುವುದು ತಪ್ಪಲಿದೆ ಎಂದರು. ಗುಣಮಟ್ಟದ ಹಾಲನ್ನು ಉತ್ಪಾದಿಸಿ ಹಾಕುವುದರಿಂದ ನಿಮಗೂ ಗುಣಮಟ್ಟದ ಆಧಾರದಲ್ಲಿ ಹಾಲಿಗೆ ಉತ್ತಮ ಬೆಲೆ ಸಿಗಲಿದೆ. ಡೈರಿಗೂ ಉತ್ತಮ ಆದಾಯ ಬರಲಿದ್ದು ಇದರಿಂದ ರೈತರಿಗೆ ಹಲವು ರೀತಿಯ ಉಪಯೋಗಗಳು ಉಂಟು ಎಂದರು. ಸಂಘದ 2024-25ನೇ ಸಾಲಿನ ಆದಾಯ ಖರ್ಚಿನ ಲೆಕ್ಕ ಪತ್ರಗಳ ಮಂಡನೆ ಮಾಡಿರುವುದನ್ನು ಹಾಗೂ ಕಾರ್ಯದರ್ಶಿಯನ್ನು ಕೆಲಸದಿಂದ ಏಕಾಏಕಿ ತೆಗೆದುಹಾಕಿರುವುದು ಏಕೆಂದು ಪ್ರಶ್ನಿಸಿದರು. ಇದಕ್ಕೆ ಉತ್ತರಿಸಿದ ಡೇರಿ ಅಧ್ಯಕ್ಷ ಕೆ ಹನುಮಂತರೆಡ್ಡಿ, ಕಾರ್ಯದರ್ಶಿಯನ್ನು ಕೆಲಸದಿಂದ ತೆಗೆದುಹಾಕಿರುವ ಪ್ರಕರಣ ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿದೆ. ನ್ಯಾಯಾಲಯದ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧವಾಗಿರಲಿದ್ದು ಅದನ್ನು ಇಲ್ಲಿ ಹೆಚ್ಚು ಚರ್ಚೆ ಮಾಡುವುದು ಸೂಕ್ತವಲ್ಲ ಎಂದು ಉತ್ತರಿಸಿದರು. ಹೆಚ್ಚು ಕಡಿಮೆ ಆದ್ರೆ ಅಂದ್ರೆ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆದ್ರೆ ಹಾಲಲ್ಲಿ ಹಾಲು ಕರಿಬೇಕಾದ್ರೆ ಹೆಚ್ಚು ಕಡಿಮೆ ಆದ್ರೆ ಇಲ್ಲಿ ಒಂದು ಪಶುವೈದ್ಯ ಆಸ್ಪತ್ರೆ ಇದೆಯಾ, ಯಾರಾದ್ರೂ ಚರ್ಚೆ ಮಾಡಿದ್ರ? ಅದು ಬಿಟ್ಟು ಇದನ್ನೇ ಕಂಟಿನ್ಯೂ ಮಾಡ್ಕೊಂಡಿದ್ರೆ ಬದಲು ನಾನೀಗ ಅಧ್ಯಕ್ಷರಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದು, ಈಗ ಸನ್ಮಾನ್ಯ ಶಾಸಕರಿದ್ದಾರೆ. ಅಪ್ಪೇಗೌಡನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ 2024-25ನೇ ಸಾಲಿನ ವಾರ್ಷಿಕ ಸಭೆಯು ಎಲ್ಲ ನಿರ್ದೇಶಕರು ಆಗಮಿಸಿ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೆಸಿಕೊಟ್ಟಿದ್ದಾರೆ. ಅದಕ್ಕೆ ಊರಿನ ಗ್ರಾಮಸ್ಥರು ಮತ್ತು
ಎಲ್ಲ ಸಿಬ್ಬಂದಿ ವರ್ಗ ಎಲ್ಲ ಹಾಜರಿದ್ದು ಸುಸೂತ್ರವಾಗಿ ನಡೆದಿದೆ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಮತ್ತೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕೊಟ್ಟಿಗೆಯಲ್ಲಿದ್ದ 9 ಕುರಿಗಳ ಮೇಲೆ ಚಿರತೆ ದಾಳಿ ನಡೆಸಿದ ಪರಿಣಾಮ ಮರಿ ಸೇರಿ 4 ಕುರಿಗಳು ಸ್ಥಳದಲ್ಲೇ ಸಾವನ್ನಪ್ಪಿದ್ದು 5 ಕುರಿಗಳಿಗೆ ಗಂಭೀರ ಗಾಯಗಳಾಗಿರುವ ಘಟನೆ ದೊಡ್ಡಬಳ್ಳಾಪುರ ತಾಲೂಕಿನ ಕೊಟ್ಟಿಗೆ ಮಾಚೇನಹಳ್ಳಿಯಲ್ಲಿ ತಡರಾತ್ರಿ ನಡೆದಿದೆ. ರೈತ ಲಕ್ಷ್ಮೀನಾರಾಯಣಪ್ಪ ಎಂಬುವವರ ಕುರಿಗಳ ಮೇಲೆ ಚಿರತೆ ದಾಳಿ ನಡೆಸಿ ಬಲಿ ಪಡೆದಿದೆ. ಕುರಿಗಳ ಮೇಲೆ ಚಿರತೆ ದಾಳಿ ನಡೆಸಿದ್ದರಿಂದ ರೈತನಿಗೆ ಸುಮಾರು 50,000ಕ್ಕೂ ಹೆಚ್ಚು ನಷ್ಟ ಉಂಟಾಗಿದ್ದು, ಇದರಿಂದ ರೈತ ಲಕ್ಷ್ಮೀನಾರಾಯಣಪ್ಪ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೊಟ್ಟಿಗೆ ಮಾಚೇನಹಳ್ಳಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಹಲವು ಬಾರಿ ಜಾನುವಾರುಗಳ ಮೇಲೆ ಚಿರತೆ ದಾಳಿ ನಡೆಸುತ್ತಲೇ ಬಂದಿದ್ದು, ಅರಣ್ಯ ಇಲಾಖೆ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ.
ಕೇವಲ ಅಂಕ ಗಳಿಸುವುದು ಮಾತ್ರವಲ್ಲ, ಮಕ್ಕಳಿಗೆ ಶಿಸ್ತು ಮತ್ತು ಸಂಸ್ಕಾರದ ಶಿಕ್ಷಣ ನೀಡುವುದು ಮುಖ್ಯ ಎಂದು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಹೇಳಿದರು. ಗುಡಿಬಂಡೆ ಪಟ್ಟಣದ RKN ಕಲ್ಯಾಣ ಮಂಟಪದಲ್ಲಿ ನಡೆದ ಶಿಕ್ಷಕರ ದಿನಾಚರಣೆಯಲ್ಲಿ ಮಾತನಾಡಿದ ಅವರು, ಉತ್ತಮ ಸಮಾಜ ನಿರ್ಮಾಣಕ್ಕಾಗಿ ಪೋಷಕರು, ಶಿಕ್ಷಕರು ಹಾಗೂ ಸಮಾಜ ಒಟ್ಟಾಗಿ ಮಕ್ಕಳ ಭವಿಷ್ಯ ರೂಪಿಸಬೇಕು ಎಂದರು. ಭಾರತೀಯ ಪರಂಪರೆಯಲ್ಲಿ ಗುರುಗಳು ಅತ್ಯುನ್ನತ ಸ್ಥಾನ ಹೊಂದಿದ್ದಾರೆ. ಜ್ಞಾನ ಮತ್ತು ಮೌಲ್ಯಗಳನ್ನು ತುಂಬಿ ಜೀವನಕ್ಕೆ ದಾರಿ ತೋರುವ ಇವರ ಪಾತ್ರ ದೊಡ್ಡದ್ದು. ಶಿಕ್ಷಕರನ್ನು ಗೌರವಿಸುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದರು. ಕೋಲಾರ ಮಿನಿ ಕ್ರೀಡಾಂಗಣದ ಸಿಂಥೆಟಿಕ್ ಬಾಸ್ಕೆಟ್ಬಾಲ್ ಅಂಕಣ ಮಾಡಲು 45 ಲಕ್ಷ ಅನುದಾನದಲ್ಲಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್, ವಿಧಾನ ಪರಿಷತ್ ಸದಸ್ಯ ಅನಿಲ್ ಕುಮಾರ್ ಹಾಗೂ ನಗರಸಭೆ ಅಧ್ಯಕ್ಷ ಲಕ್ಷ್ಮೀದೇವಮ್ಮ ರಮೇಶ್ ಅವರಿಂದ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ಸುಮಾರು 45 ಲಕ್ಷ ರೂಪಾಯಿ ಅನುದಾನದಲ್ಲಿ ಕಾಮಗಾರಿ ನಡೆಯಲಿದೆ. ದಲಿತ ಹೆಣ್ಣು ಮಗಳು ದಸರಾ ಉದ್ಘಾಟನೆ ಮಾಡುವಂತಿಲ್ಲ ಎಂಬ ಯತ್ನಾಳ್ ಹೇಳಿಕೆ ವಿರುದ್ಧ ದಲಿತ ಸಂಘರ್ಷ ಸಮಿತಿ ಆಕ್ರೋಶ ವ್ಯಕ್ತಪಡಿಸಿದೆ. ನಂಜನಗೂಡಿನಲ್ಲಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಪ್ರಧಾನ ಸಂಚಾಲಕ ಮಲ್ಲಹಳ್ಳಿ ನಾರಾಯಣ್ ಸುದ್ದಿಗೋಷ್ಠಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಬಾರಿಯ ದಸರಾ ಕಾರ್ಯಕ್ರಮದ ಉದ್ಘಾಟನೆಗೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಪಡೆದಿರುವ ಬಾನು ಮುಷ್ತಾಕ್ ಅವರನ್ನು ಆಹ್ವಾನಿಸಿರುವ ರಾಜ್ಯ ಸರ್ಕಾರದ ನಿರ್ಧಾರ ಸ್ವಾಗತಿಸುವುದಾಗಿ DSS ಹೇಳಿದೆ. ಪ್ರತಾಪ ಸಿಂಹ ಮತ್ತು ಯತ್ನಾಳ್ ಅವರಂತಹ ವ್ಯಕ್ತಿಗಳು ನಾಡ ಹಬ್ಬದ ಅರಿವಿಲ್ಲದೆ ಮಾತನಾಡುತ್ತಿರುವುದು ಸರಿಯಲ್ಲ. ಯತ್ನಾಳ್ ಅವರು ಸನಾತನ ಧರ್ಮವಲ್ಲದ ದಲಿತ ಹೆಣ್ಣು ಮಗಳಿಗೂ ದಸರಾ ಉದ್ಘಾಟನೆಗೆ ಅವಕಾಶವಿಲ್ಲ ಎಂದು ಮಾತನಾಡಿರುವುದು ಖಂಡನೀಯ ಎಂದರು. ಶಿಡ್ಲಘಟ್ಟ ತಾಲೂಕಿನ JDSನಲ್ಲಿ ಏನೂ ಗೊಂದಲಗಳಿಲ್ಲ. ಗೊಂದಲಗಳು ಕಾಂಗ್ರೆಸ್ನಲ್ಲಿವೆ. ಮನೆಯೊಂದು 3 ಬಾಗಿಲು ಎಂಬಂತಾಗಿದ್ದು, ನಿಮ್ಮ ಮನೆ ಸರಿಪಡಿಸಿಕೊಳ್ಳಿ, ನಮ್ಮ ಪಕ್ಷದ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ ಎಂದು ಸಾದಲಿ ಗ್ರಾಮ ಪಂಚಾಯಿತಿ JDS ಮುಖಂಡ G. ಗಂಗಾಧರ್ ಹೇಳಿದರು. ಶಿಡ್ಲಘಟ್ಟ ತಾಲೂಕಿನ ಸಾದಲಿ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನದಲ್ಲಿ ನಡೆದ ಸಾದಲಿ ಮತ್ತು ಎಸ್ ದೇವಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ JDS ಸಂಘಟನಾ ಸಭೆಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷದಲ್ಲಿ ಪುಟ್ಟು ಅಂಜನಪ್ಪ, ರಾಜೀವ್ ಗೌಡ ಹಾಗೂ ಮಾಜಿ ಸಚಿವ ವಿ. ಮುನಿಯಪ್ಪ ಅವರ 3 ಬಣಗಳಿವೆ. 3 ಬಣಗಳ ನಡುವೆ ಸದಾ ಒಂದಲ್ಲ ಒಂದು ಕಾರಣಕ್ಕೆ ವಿನಾಕಾರಣ ಜಗಳ, ಕಿತ್ತಾಟ, ಆರೋಪ ಪ್ರತ್ಯಾರೋಪಗಳು ನಡೆಯುತ್ತಿದ್ದು ಜನರಿಗೆ ಪುಕ್ಕಟೆ ಮನರಂಜನೆ ಸಿಗುತ್ತಿದೆ ಎಂದು ವ್ಯಂಗ್ಯವಾಡಿದರು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರಾಯಲಪಾಡು ಗ್ರಾಮದಲ್ಲಿ ದಲಿತ ಕುಟುಂಬವೊಂದರ ಮೇಲೆ ದೌರ್ಜನ್ಯ ಮಾಡಿ ಜಾತಿ ನಿಂದನೆ ನಡೆಯುತ್ತಿದೆ ಎಂದು ಸುಬ್ಬರಾಯಪ್ಪ ಆರೋಪಿಸಿದ್ದಾರೆ. ಸುಮಾರು 35 ವರ್ಷಗಳ ಹಿಂದೆ ಖರೀದಿಸಿದ್ದ ಜಮೀನಿನಲ್ಲಿ ತಮ್ಮನ್ನು ಬದುಕಲು ಬಿಡದೆ ಕೆಲವು ಪ್ರಭಾವಿ ವ್ಯಕ್ತಿಗಳು ತೊಂದರೆ ಕೊಡುತ್ತಿದ್ದಾರೆ ಎಂದು ಶ್ರೀನಿವಾಸಪುರ ತಾಲೂಕಿನ ರಾಯಲಪಾಡು ಗ್ರಾಮದ ಸುಬ್ಬರಾಯಪ್ಪ ಎಂಬುವವರು ಆರೋಪಿಸಿದ್ದಾರೆ. ಸುಮಾರು 35 ವರ್ಷಗಳ ಹಿಂದೆ ಅವರು ವೆಂಕಟಮ್ಮ ಎಂಬುವವರಿಂದ ರಾಯಲ್ಪಾಡು ಗ್ರಾಮದ ಸರ್ವೆ ನಂಬರ್ 265/4ರಲ್ಲಿ 1 ಎಕರೆ ಜಮೀನು ಖರೀದಿಸಿದ್ದರು. ಎಲ್ಲ ದಾಖಲೆಗಳು ಇದ್ದರೂ ನೋಂದಣಿ ಸಮಯದಲ್ಲಿ ಚೆಕ್ ಬಂದಿಯಲ್ಲಿ ಸಣ್ಣ ತಪ್ಪು ಸಂಭವಿಸಿತ್ತು. ಇದರಿಂದಾಗಿ ಅವರು ನ್ಯಾಯಾಲಯದ ಮೊರೆ ಹೋಗಿ ಪ್ರಕರಣ ದಾಖಲಿಸಿದರು. 2023ರಲ್ಲಿ ನ್ಯಾಯಾಲಯ ಅವರ ಪರವಾಗಿ ತೀರ್ಪು ನೀಡಿದೆ ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ವರುಣ ಆರ್ಭಟಕ್ಕೆ ಬೆಚ್ಚಿದ ಚಿಕ್ಕಬಳ್ಳಾಪುರ ಜನತೆ. ಕೊಚ್ಚಿ ಹೋದ ತೋಟಗಳು, ಕೋಡಿ ಹರಿದ ಕೆರೆಗಳು, ಕೆರೆಯಂತಾದ ಹೆದ್ದಾರಿ, ಕೆಳ ಸೇತುವೆ, ವಾಹನ ಸವಾರರ ಪರದಾಟ. ನಗರಸಭೆಯಿಂದ ದುರಸ್ತಿ ಕಾರ್ಯಗಳು.
ತುಂಬಿ ಹರಿಯುತ್ತಿದೆ ಬಾಗೇಪಲ್ಲಿಗೆ ಜೀವಜಲ ಪೂರೈಸುವ ಚಿತ್ರಾವತಿ ಜಲಾಶಯ ತುಂಬಿದ ಕಾರಣ ಜನರಲ್ಲಿ ಸಂತಸ. ಬಾಗೇಪಲ್ಲಿ ನಿವಾಸಿಗಳಿಗೆ ಮುಂದಿನ 2 ವರ್ಷ ತಪ್ಪಿದ ನೀರಿನ ಬರ. ಸಂಕಲ್ಪ ತಂಡದಿಂದ ಹೈಟೆಕ್ ಆಟ ಪೀಠೋಪಕರಣಗಳ ವಿತರಣೆ. ಶ್ರೀ ಸತ್ಯಸಾಯಿ ಹಳೆಯ ವಿದ್ಯಾರ್ಥಿಗಳಿಂದ ಸರ್ಕಾರಿ ಶಾಲಾ ಮಕ್ಕಳಿಗೆ ವಿಶೇಷ ಕೊಡುಗೆ, ಸದುಪಯೋಗಕ್ಕೆ ಕರೆ. ಕೆರೆಯಲ್ಲಿ ಈಜಲು ಹೋಗಿ ಟಿಪ್ಪರ್ ಚಾಲಕ ಸಾವು. ಊಟ ಮಾಡಲು ಹೋಗಿ ಮಸಣ ಸೇರಿದ ಟಿಪ್ಪರ್ ಚಾಲಕ. ಕೆರೆಯಲ್ಲಿ ಮೃತದೇಹ ಹುಡುಕಿ ಸಾರ್ವಜನಿಕ ಆಸ್ಪತ್ರೆಗೆ ಸೇರಿಸಿದ ಪೊಲೀಸರು. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.